ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುಳ್ಳಿ, ಏನ್ ವಿಶೇಷ? ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮ. ಗುರುವಾರದ ಗೃಹಿಣಿಯರು ಏನಪ್ಪಾ ಇದು, ಯಾರು ಬರಲ್ವಾ? ಎಲ್ಲರೂ ಬರ್ತಾರ್ರಿ, ಬೇಜಾರು ಜನ ಕರ್ನಾಟಕದಾದ್ಯಂತ ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟಿದ್ದಾರೆ. ಮುಳ್ಳಿಯವರೇ, ಚೆಫ್ ಗಿಫ್ ಎಲ್ಲ ಯಾರು ಬೇಡ, ಇವತ್ತೆಲ್ಲ ನಾವೇ ಬಂದ್ಬಿಟ್ಟಿದ್ದೀವಿ, ಎಲ್ಲ ಕಡೆ ನಾವೇ ಬಂದಿದ್ದೀವಿ. ನಮ್ಮ ಮನೆ ರುಚಿಗಳು ನಿಮ್ಗೆ ತೋರಿಸ್ತೀವಿ. ಗುರುವಾರದ ಮಾತ್ರ ದಯವಿಟ್ಟು ಯಾರನ್ನು ಕರಿಬೇಡಿ. ಎಷ್ಟೊಂದು ದಿನ ಕಾಯ್ತಾ ಇದೀವಿ ರೀ ನಾವು, ಎಷ್ಟು ದಿನ ಆಯಿತು ಮೇಲ್ ಮಾಡಿ ನಮ್ಮನ್ನೆಲ್ಲ ಕರ್ಸ್ಕೊಳ್ಳಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಗುರುವಾರದೊತ್ತು ಬರೀ ಗೃಹಿಣಿಯರದೇ ಕಾರ್ಯಕ್ರಮ, ಅವರವ್ರ ಮನೆ ರುಚಿ ತೋರಿಸುವಂಥ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಕರ್ನಾಟಕದಾದ್ಯಂತ. ಒಬ್ಬರನ್ನೇ ಕರೆಸಿ ಅವರ ಕೈ ರುಚಿನ ತೋರಿಸುವಂಥ ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ, ಬನ್ನಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಲಾವಣ್ಯ. ಲಾವಣ್ಯ, ಎಲ್ಲಿಂದ ಬರ್ತಾ ಇದ್ದೀರಾ? ನಂದಿನಲ್ಲಿ. ಏನ್ ಮಾಡ್ಕೊಂಡಿದ್ದೀರಾ? MCA ಮಾಡ್ತಿದ್ದೀನಿ ಲಾಸ್ಟ್ ಇಯರ್. ಏನ್ ಮುಗಿದ್ಮೇಲೆ ಏನ್ ಮಾಡಬೇಕು ಅಂತ? ಆಕ್ಚುಲಿ ನಾನು 3 years ವರ್ಕ್ ಮಾಡ್ತಿದ್ದೆ. ಜಸ್ಟ್ ಫೈನಲ್ ಕೊಟ್ಟು ನಾನು 5 months ಆಯ್ತು ನಾನು HP ಕೆಲಸ ಮಾಡ್ತಿದ್ದೆ, ಬಿಟ್ಟಿದ್ದೀನಿ. ಜಾಯ್ನ್ ಆಗೋದಲ್ಲ ನೀವು? ಮಾಡ್ಬೋದು. ಪ್ರಾವಿಷನ್ ಇದೆಯಲ್ಲ ಅದು? ಹೌದಿದೆ. ಲಾವಣ್ಯ, ಏನ್ ಮಾಡ್ತಾ ಇದ್ದೀರಾ? ಇವತ್ತು ಕಟಲ್ ಬಿರಿಯಾನಿ ಮಾಡ್ತಿದ್ದೀನಿ. ಕಟಲ್ ಅಂದ್ರೆ ಏನು? ಕಟಲ್ ಅಂದ್ರೆ ಜಾಕ್ ಫ್ರೂಟ್. ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಕಟಲ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಹಲಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ಹಾಲು, ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಜಾಪತ್ರೆ, ಕಾಳುಮೆಣಸು, ಸೋಂಪು, ಪಲಾವ್ ಎಲೆ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ರೋಸ್ ವಾಟರ್, ಕೇಸರಿ, ತುಪ್ಪ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಮಾಡಕ್ಕೆ? ಸರ್ ನಾನು ಫಸ್ಟ್ ಒಂದು ಅಕ್ಕಿ ನೆನ್ಸಿಕ್ಕಿದ್ದೀನಿ ನಾನು ಹಾಫ್ ಆನ್ ಅವರ್ ಮುಂಚೆನೆ. ಸೊ ಅದನ್ನ ಬೇಯಿಸ್ಕೋಬೇಕು ನಾವು. ನೀರು ಸರ್ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೇಡಮ್. ಆಮೇಲೆ ಒಂದು ತೇಜ್ಪತ್ತ. ಓಕೆ. ಇದಕ್ಕೇನೆ ಇದು ಅನಾನಸ್ ಹೂವು. ಪಲಾವ್ ಹೂವು ಒಂದು. ಓಕೆ. ಏಲಕ್ಕಿ ಬೇಕು, ಒಂದು ಏಲಕ್ಕಿ. ಓಕೆ. ಇದಕ್ಕೆ ನಾವು ಅಕ್ಕಿ ಹಾಕೋಣ. ಇದು ಆಲ್ರೆಡಿ ನಾವು ಹಾಫ್ ಆನ್ ಅವರ್ ಮುಂಚೆ ನೆನ್ಸಿಕ್ಕಿದ್ದೀವಿ. ಓಕೆ. ಎಷ್ಟು ಬಾಸ್ಮತಿ ಎಷ್ಟು ನೆನೆಯುತ್ತೋ ಅಷ್ಟೇ ಈಸಿಯಾಗಿ ಕುಕ್ ಆಗುತ್ತೆ, ಅಷ್ಟೇ ಚೆನ್ನಾಗಿ ಬರುತ್ತೆ. ವೆಜ್ ನಾನ್ ವೆಜ್ ಆಮೇಲೆ? ಸರ್ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್. ಓಕೆ. ಫ್ರೈನ್ ಪ್ಯಾನ್ ನಂಗೆ ಬೇಕು. ಕೊಡ್ತೀನಿ. ಯಾಕಂದ್ರೆ ನಾನು ಜಾಕ್ ಫ್ರೂಟ್, ಇದು ಮೇನ್ ಕಟಲ್. ಕಟಲ್ ಕಟಲ್. ಓಕೆ. ಸೊ ಕಟಲ್ ಪಟಲ್ ಕಣೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಲಸಿನ ತೊಲೆ ಬರಲ್ವಾ? ಹಲಸಿನ ಅದು ಕಾಯಿ. ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಡ್ರೈ ಮಸಾಲಾನ ಮಿಕ್ಸಿಗೆ ಹಾಕೋಣ. ಎಸ್ ಪ್ಲೀಸ್. ಸೊ ಅದಕ್ಕೋಸ್ಕರ ನಾನು ಜಾರಲ್ಲಿ ಸರ್ ಇದಕ್ಕೆ ನಾನು ಕಾಳುಮೆಣಸು, ಈ ಹೂವು, ಆಮೇಲೆ ಲವಂಗ, ಓಕೆ, ಇದೆರಡು. ಓಕೆ. ಯೂಶಲಿ ಬಿರಿಯಾನಿ ಅಂದ್ರೆ ಶಾಹಿ ಜೀರಾ ಯೂಸ್ ಮಾಡ್ತೀವಿ. ಓಕೆ. ಸೊ ಅಕಸ್ಮಾತ್ ಸಿಕ್ಲಿಲ್ಲ ಅಂದ್ರೆ ವಿ ಕ್ಯಾನ್ ಯೂಸ್ ಮಾಮೂಲಿ ಜೀರಾ ಓನ್ಲಿ. ದಾಲ್ಚಿನಿ, ಮೇನ್ ಇಂಗ್ರೀಡಿಯಂಟ್ ದಾಲ್ಚಿನಿ ಇದಕ್ಕೆ. ಓಕೆ. ಆಮೇಲೆ ಕಾರ್ಡಮಮ್. ಸರ್ ಇದು ಇಷ್ಟೇನೆ ಐಟಮ್ಸ್ ನಾವು ಮಿಕ್ಸಿಗೆ ಹಾಕೋಣದು. ದಿಸ್ ಈಸ್ ಡ್ರೈ ಮಸಾಲ. ಸರ್ ಇವಾಗ ಈ ತರ ತರ್ತರಿ ಆಗಿರುತ್ತೆ, ಅವಾಗ ನಾವು ಇದಕ್ಕೆ ಸೌಂಫ್ ಹಾಕೊಳ್ಳಿ, ಇದನ್ನ ಹಾಕೊಂತೀವಿ. ಇದು ಆಲ್ಮೋಸ್ಟ್ 1 ಸ್ಪೂನ್. ಹೌದಾ? ಏನಕ್ಕಂದ್ರೆ ಇದ್ರದೇನೆ ಒಂದು ಸುವಾಸನೆ ಇರುತ್ತೆ. ಓಕೆ. ಸೊ ಇದೊಂದು 1 ಸ್ಪೂನ್ ಅಷ್ಟು ಬೀಳುತ್ತೆ. ಓಕೆ ಓಕೆ ಓಕೆ. ಇವೆಲ್ಲ ಫ್ರೆಶ್ಲಿ ಗ್ರೌಂಡ್. ಎಸ್. ಸರ್ ಇವಾಗ ಇದು ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬರಬೇಕು. ನಾವು ಮಸಾಲೆ ಹುರ್ಕೊಂಡ್ಬಿಡೋದು. ಏನು ಮಾಡಬೇಕು ಇವಾಗ? ಇನ್ನೊಂದು ಪ್ಯಾನ್ ಕೊಟ್ಬಿಡಿ. ಓಕೆ. ಏಕಕಾಲದಲ್ಲಿ 3 ಒಲೆ ಬೇಕು ನಿಮಗೆ? ಹೌದು ಸರ್. ವೆರಿ ಗುಡ್. ಏನು ಮಾಡ್ತೀರಾ ಸರ್? ಇವಾಗ ನಾವು ಇದಕ್ಕೆ ವೆಟ್ ಮಸಾಲ ಮಾಡ್ಕೊಂತೀವಿ. ಮಾಡಿ 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 ಮಾಡಿ. ಇದಕ್ಕೆ ಆಲ್ಮೋಸ್ಟ್ 3 ಸ್ಪೂನ್ ನಾವು ಘೀ ಹಾಕೊಂತೀವಿ. ಓಕೆ. ಎಣ್ಣೆ ಕಾಯ್ದ ಮೇಲೆ ನಾವು ವೆಟ್ ಮಸಾಲಾಗೆ ಏನೇನು ಬೇಕು ಹಾಕ್ತೀವಿ. ಓಕೆ. ನಿಮ್ಮಲ್ಲಿ ಯಾರಿಗೆ ಇಷ್ಟ ಇದು ಲಾವಣ್ಯ? ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಬಿರಿಯಾನಿ ಅಂದ್ರೆ ಕುಕ್ಕರಲ್ಲಿ ಒಂದು ಅಗ್ಲು ಬಿಡಲ್ಲ. ಹೌದಾ? ಹುಡುಗರು ನೋಡ್ತಾ ಇದಾರೆ ನಮ್ಮಲ್ಲಿ? ಹೌದು ಸರ್. ಯಾವ ಥರ ಹುಡುಗ ಬೇಕು? ಯಾವ ಥರ ಇವಾಗ ಹೇಳ್ರಿ, ಯಾವ ಥರ ಹುಡುಗ ಬೇಕು ಹೇಳ್ರಿ? ಆಲ್ರೆಡಿ ಸೆಟ್ ಮಾಡಂಗಿದ್ದಾರೆ. ಪರವಾಗಿಲ್ಲ, ಸೆಟ್ ಮಾಡಿ ಹುಡುಗ ಹೆಂಗಿರ್ಬೇಕು? ಕೆಲವೆಲ್ಲ ಅಪ್ಪ ಅಮ್ಮನಿಗೆ ಹೇಳಕ್ಕಾಗಲ್ಲ, ಹೇಳ್ರಿ, ಕೇಳಿಸ್ಕೊಳ್ತಾರೆ. ಒಳ್ಳೆ ಕತೆ ಅಲ್ಲ. ಇನ್ಯಾರು ನೋಡ್ಬಿಟ್ರೆ ಏನು ಮಾಡ್ತೀರಾ? ಆಮೇಲೆ ಹೇಳಿ ನನ್ನ ಹುಡುಗ ಹಿಂಗಿರ್ಬೇಕು, ಇವಾಗ ಹೇಳಿರಿ. ಓ ನಮ್ಮ ಮಗಳು ಈ ಥರ ನೋಡ್ಬೇಕು ಅನ್ಕೊಂಡಿದ್ದಾಳೆ, ನಮ್ಗೆ ಹೇಳಿಲ್ವಲ್ಲ ಅಂತ ಅನ್ಕೊಳ್ತಾರೆ. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡೋದೇನಂದ್ರೆ ಸಾಫ್ಟ್ವೇರ್ ಇಂಜಿನಿಯರೇ ಆಗಿರ್ಬೇಕು ಅಂತ. ಓಕೆ. ಸರ್ ಎಣ್ಣೆ ತುಂಬಾ ಕಾಯ್ದಿದೆ ಇವಾಗ. ಓಕೆ. ಸಾಫ್ಟ್ವೇರ್ ಇಂಜಿನಿಯರೇ ಬೇಕಾ? ಹೌದು ಸರ್. ಏನಕ್ಕಂದ್ರೆ ನಾನು ಕೆಲ್ಸಕ್ಕೆ ಹೋದ್ಮೇಲೆ ಮತ್ತೆ ಅವರು ಅರ್ಥ ಮಾಡ್ಕೋಬೇಕಲ್ಲ, ಏನಾನ ಅಕಸ್ಮಾತ್. ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು ಡಿಸೈಡ್ ಮಾಡಿದ್ದೀರಾ? ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ? ಹೋಗ್ಲೇಬೇಕು. ಓ ಕಷ್ಟ ಇದೆ ಜೀವನದಲ್ಲಿ. ಹಾಕಿ, ನೀವು ಹಾಕಿ ನಿಮ್ಗಲ್ಲ, ಮದುವೆ ಆಗೋರಿಗೆ. ಸರ್ ಇದು ಆಲ್ಮೋಸ್ಟ್ 2. ಸೊ ಇದು ರೋಸ್ಟ್ ಆಗೋ ಹಾಗೆ ಒಂದು ಸ್ವಲ್ಪ ಚುಕ್ಕೆ ಹಾಕ್ಬಿಡ್ತೀನಿ. ಉಪ್ಪು ಹಾಕ್ತೀರಾ? ಏನಕ್ಕಂದ್ರೆ ಅದು ಕಲರ್ ಬರುತ್ತೆ ಅಂತ. ಬೇಯುತ್ತೆ ಬೇಗ.
ಇವಾಗ ನಾವು 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಮ್ಮ. ಇದು ಮಿಕ್ಸಿಗೆ ಹೋಗುತ್ತೆ, ಸೊ ಯು ಕ್ಯಾನ್ ಯೂಸ್ ಜಿಂಜರ್ 1 ಇಂಚು, ಆಮೇಲೆ ಬೆಳ್ಳುಳ್ಳಿ 1 5-6 ಹಾಕೋಬಹುದು ಸರ್. ಅದನ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ, ಅಕ್ಕಿ ಅನ್ನ ಆಗ್ತಾ ಇದೆ, ಇಲ್ಲಿ ಫ್ರೈ ಆಗ್ತಾ ಇದೆ, ಅಲ್ಲಿ ಡ್ರೈ ಪೌಡರ್ ಆಗಿದೆ. ಹೌದು ರೈಟ್. ಇದಕ್ಕೆ ನಾವು ಮೆಣಸಿನಕಾಯಿ, ಓಕೆ, ಪುದೀನ, ಕೊತ್ತಂಬರಿನಾ? ಹೌದು. ಓಕೆ, ಇದೊಂದು ಸ್ವಲ್ಪ ಬೇಯಬೇಕು. ಬೇಲಿ ಇದ್ರಲ್ಲಿ ಮಾಡ್ಬೋದು ಸರ್. ನಾವು ಅನ್ನ ಮಾತ್ರ ನೋಡ್ಕೊಂಡಿರ್ಬೇಕು. ನಾವು 90-95% ವರೆಗೂ ಮಾತ್ರ ಬೇಯಿಸ್ಕೊಬೇಕು. ಬಿರಿಯಾನಿ ಯೂಶಲಿ ತಿನ್ಬೇಕಂದ್ರೆ ನಾವು ದಮ್ ಮಾಡಿದ್ರೇನೆ ಅದಕ್ಕೆ ಒಂದು ಫ್ಲೇವರ್ ಬರುತ್ತೆ, ಒಂದು ಟೇಸ್ಟ್ ಇರುತ್ತೆ. ಎಸ್ ಮಾ. ಸೊ ನಾವು ಇವಾಗ ದಮ್ ಮಾಡೋದಕ್ಕೆ ನಾವು ಫುಲ್ ಪ್ರೆಷರ್ ಕುಕ್ ಮಾಡ್ಬಿಟ್ರೆ ಅದು ಆಲ್ರೆಡಿ ನಮಗೆ ಪ್ರೆಷರ್ ಆಗಿರುತ್ತೆ, ಅಂದ್ರೆ ಸೊ ಮೆತ್ತಗಾಗುತ್ತೆ, ದಮ್ ಬಿರಿಯಾನಿ ಅನ್ಸೋದೇ ಇಲ್ಲ, ಅದೋಗಿ ರೈಸ್ ಬಾತ್ ಆಗೋಗಿರುತ್ತೆ. ಸೊ ಅದಕ್ಕೆ ನಾನು ಈ ತರ ತೋರಿಸ್ತಿರೋದು. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಸರ್ ಇವಾಗ ಇದಾಗಿದೆ. ನಾನು ಇದಕ್ಕೆ ಆಲ್ಮೋಸ್ಟ್ 3 ಇದು ಬೇಯಬೇಕಾ ಚೆನ್ನಾಗಿ? ಇದೊಂದು ಸ್ವಲ್ಪ ಮ್ಯಾಶ್ ಆಗಬೇಕು. ಓಕೆ ಸರ್, ಇದು ಇನ್ನ ಬೇಕು ಒಂದು ಸ್ವಲ್ಪ, ಒಂದು 5 ನಿಮಿಷ ಆಗುತ್ತೆ. ಅಷ್ಟೊತ್ತು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಓಕೆ ಮಾಡಮ್ಮ. ಈ ತರ ಇಷ್ಟಿಷ್ಟು ದಪ್ಪ ಪೀಸಸ್ ಮಾಡ್ಕೋಬೇಕು. ಸೇಮ್ ಅದೇ ತರ ಪೀಸ್ಗಳಲ್ಲ? ಹಾಕಿ ನೀವು ಹಾಕಿ. ಇದನ್ನ ಗೋಲ್ಡನ್ ಬ್ರೌನ್ ಇಂದ ನಾವು ಬಂದಿದ ತಕ್ಷಣ ನಾವು ತೆಗೆದ್ಬಿಡ್ತೀವಿ. ಓಕೆ. ಓಹ್, ಈ ಬಿರಿಯಾನಿ ಕತೆ ಮುಗಿಯಂಗೆ ಕಾಣಲ್ಲಪ್ಪ. ಇಲ್ಲೊಂದು ಅಲ್ಲೊಂದು ಮುಗಿದ ಕತೆ. ಸರ್, ಚೆನ್ನಾಗಿರೋದು ಐಟಮ್ ಬೇಕಂದ್ರೆ ಸ್ವಲ್ಪ ಕಾಯ್ಬೇಕು. ಹೌದು, ನಮ್ಗೆ ಗೊತ್ತಿದೆ ಚೆನ್ನಾಗಿರೋ ಐಟಮ್ ನಾವು ಕಾಯ್ತಾ ಇರ್ತೀವಿ ಅಂತ. ನೋಡೋಣ. ಅಳಸಿನ ತೊಳೆ ಎಲ್ಲ ಬಿಟ್ಕೋತಾ ಇದೀಲ್ರಿ ಸರ್? ಅದ್ರದ್ದೇ ಟೇಸ್ಟ್ ಸರ್. ಇದು ನನ್ನ ಫ್ರೆಂಡನೇ ನನಗೆ ಹೇಳಿದ್ದು. ಏನು ಅವ್ರ ಹೆಸರು? ನಾಜಿಯಾ ಅಂತ. ನಾಜಿಯಾ, ವಾಟ್ ಇಸ್ ದಿಸ್ ಯಾರ್? ಅವ್ರ ಮನೇಲಿ ತುಂಬಾ ಫೇಮಸ್ ಇದು. ಯಾಕೆ ನಾಜಿಯಾ ನಿಮ್ದುಗೆ ಮನೇಲಿ ತಿನ್ನಲ್ಲ? ಸರ್ ತಿಂತಾರೆ ಸರ್, ಆ ಥರ ಎಲ್ಲ. ಆದ್ರೆ ನಾವು ಅಂತವ್ರೆಲ್ಲ ಹೋದ್ರೆ ನಮ್ಗೆ ಬಿರಿಯಾನಿ ಮಾಡ್ಕೊಟ್ಟಿದ್ರೇ. ಚಿಕನ್ ಹಾಕಿದ್ರಿ? ಚಿಕನ್ ಅಲ್ಲ ಸರ್. ಅಯ್ಯೋ, ಅದನ್ನ ಹೇಳಿ ಒರಿಜಿನಲ್ ಸ್ಟೋರಿನಾ. ಅಳಸಿನ ತೊಳೆದು ಅಂತ ಹೇಳಿ ನಿಮ್ ಚಿಕನ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲ ಸರ್. ಸರ್, ಇವಾಗ ಇದನ್ನ ನಾವು ಆರಿಸ್ಬಿಡೋಣ. ಇದಿಷ್ಟೇನೆ. ಓಕೆ ಸರ್, ಇದು ರೆಡಿ ಆಗಿದೆ. ಇದನ್ನ ರುಬ್ಕೊಂಬನ್ನಿ ಸರ್. ಇವಾಗ ಇದನ್ನ ನಾನು ಮಿಕ್ಸಿಗೆ ಹಾಕೊಂತೀನಿ. ಇದಕ್ಕೆ ಮಿಕ್ಸಿಗೆ ಹಾಕೋಣಾಗ ನಾವು ಏನೇನ್ ಬೇಕೆಲ್ಲ ಹಾಕೊಳ್ಳಿ. ಅರಿಶಿನ, ಖಾರದ ಪುಡಿ. ಸೊ ಖಾರ ಅಂದ್ರೆ ನಾನು ಜಾಸ್ತಿ ಹಾಕ್ತೀನಿ, ಇಲ್ಲ ಅಂದ್ರೆ ನಮ್ಮನ್ನು ಕಡಿಮೆನೆ. ಸ್ವಲ್ಪ ಖಾರ ಹಾಕ್ರಿ, ಬಿರಿಯಾನಿ ಎಲ್ಲ ಖಾರ ಇರೋದ್ರೆ ಚಿತ್ರಾನ್ನ ಆಗ್ಬಿಡುತ್ತೆ. ಆಮೇಲೆ 1.5 ಸ್ಪೂನ್ ಧನಿಯಾ ಪೌಡರ್. ರುಬ್ಕೊಳ್ರಿ. ನೀರ್ ಹಾಕಲ್ವಾ? ಇಲ್ಲ. ಸರ್, ಇವಾಗ ವೆಟ್ ಮಸಾಲಾ ರೆಡಿ ಇದೆ. ಮಸಾಲಾ ರೆಡಿ ಆಯ್ತು ಸರ್. ಇವಾಗ ನನ್ಗೊಂದು ಪ್ಯಾನ್ ಕೊಟ್ಬಿಡಿ. ತಿರ್ಗಾ ಪ್ಯಾನ್ ಕೊಡ್ಲಾ? ಹೌದು. ಒಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ರೆ 12:30 1 ಗಂಟೆ ರೆಡಿ ಆಗ್ಬೋದಲ್ಲ? ಸರ್, ಏನಿಲ್ಲ ಸರ್, ಎಲ್ಲ ರೆಡಿ ಇರುತ್ತೆ. ನಿಮ್ಗೆ ಅನ್ಸುತ್ತೆ ಇದು ಅಂತ, ನಿಮಗೆ ಆಲ್ಮೋಸ್ಟ್ 25-30 ಮಿನಿಟ್ಸ್ ಒಳಗೆ ರೆಡಿ ಆಗುತ್ತೆ. ಏನಕ್ಕಂದ್ರೆ ಸರ್, ನಾವು ಬೇಯಿಸ್ಕೊಳೋದು ಒಂದೇ ಇರುತ್ತೆ ಅಷ್ಟೇ. ಓಕೆ, ಮಾಡಿ ಆರಾಮ ಮಾಡಿ. ಸಾಕಾ? ಸಾಕು. ಓಕೆ, ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿದರೆ, ಎಣ್ಣೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದು ಸರ್. ಓಕೆ ಮಾಡಿ. ಸರ್, ಇದು ಎಣ್ಣೆ ಕಾಯ್ದ್ಮೇಲೆ ಇದನ್ನ ಹಾಕಿ ನಾವು ಏಲಕ್ಕಿ 1-2 ಮತ್ತೆ ಹಾಕ್ತಿವಿ. ಹಾಕೊಳ್ಳಿ. ಇದು ಕಾಯ್ದಿದೆ ಎಣ್ಣೆ. ಸೊ 2 ತೇಜ್ಪತ್ತ, ಏಲಕ್ಕಿ ಹಾಕಿದೀವಿ. ಇದೇನಕ್ಕೆ ಮಾಡ್ಕೊಂತೀವಿ ಅಂದ್ರೆ ಸರ್, ನಾವು ಜಸ್ಟ್ ಹಾಫ್ ಇದು ಮಾಡ್ಕೊಂಡಿವಿ, ರಾ ಮಾಡಿರ್ತೀವಿ. ಹೌದು. ಮಿಕ್ಸಿಗೆ ಹಾಕೋ ಅಷ್ಟು ಪದದಲ್ಲಿ ನಾವು ಇದು ಮಾಡಿರ್ತೀವಿ, ಮಿಕ್ಸಿಗೆ ಹಾಕೋಣ ಅಷ್ಟೇ. ಇದನ್ನ ಮತ್ತೆ ಫ್ರೈ ಮಾಡಬೇಕು, ಅದನ್ನ ಹಾಕ್ಬೇಕಂದ್ರೆ ನಾವು ಈ ತರ ಮಾಡಲೇಬೇಕು ಗ್ರೇವಿ. ಹೌದು, ಮಾಡಬೇಕು, ಮಾಡಿ. ಇಲ್ಲಾಂದ್ರೆ ಹಸಿ ವಾಸನೆ ಇದ್ಬಿಡುತ್ತೆ. ಕರೆಕ್ಟ್. ಅಂದ್ರೆ ಈ ತರ ಕನ್ಸಿಸ್ಟೆನ್ಸಿ ಬರಬೇಕು. ಈ ಇದರಲ್ಲಿ ನಾವು ಡ್ರೈ ಮಸಾಲಾ ಯಾವುದು ಇದು ಮಾಡಿರ್ತೀವೋ ಅದನ್ನ ನಾವು ಅದೇ ಫಸ್ಟ್ ಮಾಡ್ಕೊಳ್ಳೋದು. ಡ್ರೈ ಮಸಾಲಾ ಬೆಳಗ್ಗೆ, ಇವತ್ತು ಬೆಳಗ್ಗೆ ಸಾರಿ ಮಾಡಿ. ಸೊ ಆಲ್ಮೋಸ್ಟ್ 2-2.5 ಸ್ಪೂನ್ ನಾನು ಹಾಕಿರ್ತೀನಿ. ಓಕೆ. ಸೊ ಇದಾದ್ಮೇಲೆ ನಾವು ಆಲ್ಮೋಸ್ಟ್ ಹಾಫ್ ಕಪ್ ಕೋಕೋನಟ್ ಮಿಲ್ಕ್. ಓಕೆ. ಸರ್, ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀವಿ. ಮಾಡಿ. ಥಿನ್ ಕನ್ಸಿಸ್ಟೆನ್ಸಿ, ಜಾಸ್ತಿ ತಿನ್ಬೇಡ, ಮೀಡಿಯಂ ಹಾಗೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಬಿರಿಯಾನಿ ತಾನೇ ಮಾಡ್ತಾ ಇರೋದು? ಹೌದು ಸರ್. ಇದು ಕುದಿದಂಗೆನೆ ನಾವು ಇದನ್ನ ಹಾಕ್ಬಿಡ್ತೀವಿ. ಫ್ರೈ ಮಾಡಿರೋದು ಹಲಸಿನಕಾಯಿ, ಬೀಜ ಇದ್ರೂ ಪರವಾಗಿಲ್ಲ, ಅದು ಫ್ರೈ ಆದ್ಮೇಲೆ ಟೇಸ್ಟಿ ಆಗಿರುತ್ತೆ. ಸರ್, ಇದನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ನಮ್ಗೆ. ಓಕೆ. ಇದು ಜಸ್ಟ್ ಒಂದು 2 ನಿಮಿಷ ಬಾಯ್ಲ್ ಬಂದಂಗೆ ಮುಗಿದೋಯ್ತು. ಇಷ್ಟಲ್ಲೇ ತಿಂದ್ರೆ ಗ್ರೇವಿನಾ? ಹೌದು ಸರ್.
ಇದೇ ಚೆಟ್ಟಿನಾಡ್ ಗ್ರೇವಿ ಅಂತಾರೆ. ನೀವ್ ಇದಕ್ಕೆ ಏನ್ ಬೇಕಾದ್ರೂ ಹಾಕೊಳ್ಳಿ, ಚಿಕನ್ ಹಾಕೊಳ್ಳಿ, ಮಟನ್ ಹಾಕೊಳ್ಳಿ, ಸೋಯಾಬೀನ್ ಹಾಕೋಬಹುದು. ಇದು ಜಸ್ಟ್ ಮಸಾಲಾ ಗ್ರೇವಿ ನೀವ್ ಏನ್ ಬೇಕಾದ್ರೂ. ಇದನ್ನ ಬಿರಿಯಾನಿ ಮಾಡೋಕ್ಕಿಂತ ಮೊದಲು ಹಂಗೆ ತಗೊಂಡ್ರೆ ಚಪಾತಿ, ದೋಸೆ, ರೊಟ್ಟಿ, ಜಾಸ್ತಿ ಮಾತಾಡಿದ್ರೆ ಮುದ್ದೆಗೆ ರೆಡಿ. ಹೌದು ಸರ್. ಬಿರಿಯಾನಿ ಮಾಡ್ಕೋಬೇಕು ಅಂದ್ರೆ ತೋರಿಸ್ತಾರೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ. ಮುಂದುವರ್ಸಿ. ಸರ್ ಇದನ್ನ ಸಿಮ್ಮಲ್ಲಿ ಇಟ್ಬಿಡೋಣ. ಸರ್ ನಂಗೊಂದು ಕುಕ್ಕರ್ ಕೊಟ್ಬಿಡಿ. ಇವಾಗ ನೀವು ಇದನ್ನ ಫಸ್ಟ್ ಅಂಟಿಸ್ಬಿಡಿ, ಆಮೇಲೆ ಹೇಳ್ತೀನಿ. ಇದಕ್ಕೆ ಒಂದು ಟೆಕ್ನಿಕ್ ಇದೆ. ಹೇಳಿ ಬರ್ಕೊಳ್ಳಿ. ಈ ಟೆಕ್ನಿಕ್ ಒಂದು ಹೊಸ ಟೆಕ್ನಿಕ್. ಇದು ಬಿರಿಯಾನಿ ಆಸ್ ನಾನು ಮೊದಲೇ ಹೇಳಿದೆ, ದಮ್ ಅಲ್ಲಿ ಮಾಡಿದ್ರೇನೆ ಬಿರಿಯಾನಿ ಅಂತ ಇದು ಪದ ನಾವು ಯೂಸ್ ಮಾಡಬಹುದು. ಸೊ ಪಲಾವ್. ಸೊ ನಾನು ಬಾಳೆ ಎಲೆ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಗೊತ್ತಿಲ್ಲ, ಹೇಳಿ. ಇದು ಕೆಲವ್ರ ಹತ್ರ ಇವಾಗ ನಮ್ಮ ಹತ್ರ ಹಾಂಡಿ ಇರುತ್ತೆ. ಯೂಶುವಲಿ ಮನೇಲಿ ಹಾಂಡಿಯಲ್ಲಿ ಬಿರಿಯಾನಿ ಮಾಡ್ತಾರೆ. ಹಾಂಡಿ ಎಸ್. ದೊಡ್ಡ ಪಾತ್ರೆ ಅಷ್ಟೇನೆ. ಒಳ್ಳೆ ಕನ್ಫ್ಯೂಸ್ ಆಗ್ತಿರೋರಿ ನೀವು. ದೊಡ್ಡ ಪಾತ್ರೆ ಒಳಗೆ ಬಿರಿಯಾನಿ ಮಾಡ್ತೀವಿ. ಎಸ್, ಮುಂದಕ್ಕೆ ಹೇಳಿ. ಆಮೇಲೆ ಕೆಲವು ಪ್ರೆಷರ್ ಕುಕ್ಕರ್ ಅಲ್ಲಿ ಗ್ರೇವಿ ಹಾಕ್ಬಿಟ್ಟು ಎಲ್ಲ ಮಾಡಿದ್ರೆ ತಳ ಹತ್ಕೊಂಡ್ಬಿಡುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಟೆಕ್ನಿಕ್. ನೀವು ಇದನ್ನ ಕೆಳಗಡೆ ಹಾಕಿದ್ರೆ ಇನ್ನೊಂದು ಇದ್ರದ್ದು ಬಾಳೆ ಎಲೆದು ತುಂಬಾ ಮಹತ್ವ ಇದೆ. ಇದ್ರದ್ದು ಫ್ರೆಗ್ನೆನ್ಸು ಆಲ್ಮೋಸ್ಟ್ ಬಿರಿಯಾನಿ ಅಂದ್ರೆ ಟೇಸ್ಟೇ ತುಂಬಾ ಬೇರೆ ಕೊಡುತ್ತೆ. ಕೆಳಗಡೆ ಬಾಟಮ್ ಅಲ್ಲಿ ನಾವ್ ಇತರ ಹಾಕೋಬೇಕು, ಏನಂದ್ರೆ ತಳ ಹತ್ತಬಾರ್ದು. ಹೊಸ ವಿಧಾನ ನೋಡ್ಕೊಳ್ಳೋಣ. ಸರ್ ಇದು ಆಗಿದೆ. ನಾವ್ ಇದನ್ನ ಆರಿಸ್ಬಿಡೋಣ. ಇವಾಗ ನಾವು ಲೇಯರ್ ಮಾಡ್ಬೇಕು. ಫಸ್ಟ್ ಅನ್ನವನ್ನು ಹಾಕಿ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಬಿಡ್ಬೇಕಷ್ಟೇ. ಇಷ್ಟಕ್ಕೆ ಮುಂಚೆನೆ ನನ್ನ ಹತ್ರ ರೋಸ್ ವಾಟರ್ ಇದೆ. ರೋಸ್ ವಾಟರ್ ಅಗೇನ್ ಟೇಸ್ಟ್ ಅಂಡ್ ಫ್ರೇಗ್ರೆನ್ಸ್. ಸೊ ರೋಸ್ ವಾಟರ್ನ ಜಸ್ಟ್ ಸ್ಪ್ರಿಂಕಲ್. ಇದು ಕೇಸರಿ ಹಾಲಲ್ಲಿ ನೆನೆಸಿದೀನಿ. ಬಿರಿಯಾನಿಗೆ ಕೇಸರಿ ಇಲ್ಲದೆ ಫಿನಿಶ್ ಮಾಡಕ್ ಆಗಲ್ಲ. ಸೊ ಜಸ್ಟ್ 1 ಸ್ಪೂನ್. ಇದು ಕಲರ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ, ಅಂಡ್ ಡೆಕೋರೇಷನ್ಗೂ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಾವು ಗ್ರೇವಿನ ಒಂದು ಲೇಯರ್ ಫುಲ್ ಗ್ರೇವಿ. ಫಸ್ಟ್ ಬಾಳೆ ಎಲೆ, ನಂತರ ಅನ್ನ ಹಾಕೊಂಡಿದೀವಿ. ಅನ್ನದ ಮೇಲೆ ರೋಸ್ ವಾಟರ್ ಹಾಕೊಂಡಿದೀವಿ. ಅದ್ರ ಮೇಲೆ ಸ್ವಲ್ಪ ಕೇಸರಿ ಮತ್ತು ಹಾಲನ್ನು ಮಿಕ್ಸ್ ಮಾಡಿರುವಂತ ಕಲರ್ನ ಹಾಕೊಂಡಿದೀವಿ. ಇವಾಗ ಮಿಕ್ಕಿದ್ದು ಅನ್ನನ ಜಸ್ಟ್ ಹಾಕ್ಬಿಡಿ. ಈ ತರ ಲೇಯರ್ ಮಾಡ್ಕೊಂಡ್ಬಿಟ್ಟು ನಾವ್ ಇದನ್ನ 1 ವಿಸಿಲ್ ಮಾಡಿದ್ರೆ ಪ್ರೆಷರ್ ಆಗುತ್ತೆ. ಅದು ಸ್ವಲ್ಪ ಆಯಿಲ್ ಎಲ್ಲ ಇದು ಹಾಕೋದಿಲ್ವಾ? ರೋಸ್ ವಾಟರ್ ಎಲ್ಲ ಬೇಡವಾ? ಇಲ್ಲ, ರೋಸ್ ವಾಟರ್ ಹಾಕ್ತೀನಿ. ಇವಾಗ ಘೀ ಹಾಕ್ಬೇಕು. ಫಸ್ಟ್ ಡ್ರೈ ಆಗ್ಬಿಡುತ್ತೆ ತುಂಬಾ. ಸೊ ಘೀ ಹಾಕ್ಲೇಬೇಕು. ನೀವ್ ಎಷ್ಟು ಘೀ ಹಾಕೊಂತೀರೋ ಅಷ್ಟೇ ಚೆನ್ನಾಗಿರುತ್ತೆ, ಸ್ವಲ್ಪ ಹೆಲ್ದಿ ಇರುತ್ತೆ. ಕೊತ್ತಂಬರಿ. ಫೈನಲ್ ಬಂದ್ವಾ? ಕೇಸರಿ. ಎಸ್, ಅಂದ್ರೆ ಇವಾಗ ದಮ್ ಮಾಡ್ಬೇಕು. ಸೊ ಫೈನಲ್ ಆಗಿ ಇಷ್ಟೇ. ಸರ್ ಇವಾಗ ನಾವ್ ಇದನ್ನ ಗ್ಯಾಸ್ ಹಂಚ್ಬಿಡಿ. ಕ್ಲೋಸ್ ಮಾಡೋದಾ? ಕ್ಲೋಸ್ ಮಾಡ್ಬಿಡಿ ಸರ್. ಮಲ್ಟಿ ಪರ್ಪಸ್ ಗ್ರೇವಿನ ಮಾಡಿ ತೋರಿಸಿದ್ದಾರೆ. ಅದರೊಳಗೆ ಬಿರಿಯಾನಿ ಮಾಡ್ಕೋಬಹುದು, ಅದರೊಳಗೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಮತ್ತಿನ್ನೇನಿದೆ ಕೂಗೋ ತನಕ? ಸರ್ ಜಸ್ಟ್ ಕೂಗ್ಬೇಕು. ಇದನ್ನ ಎಲ್ಲಿಗೆ ಹಾಕಿದ್ರಿ ನೀವು ಆ ಕ್ಯಾರೆಟ್ನ? ಸರ್ ಕ್ಯಾರೆಟ್ ಎಲ್ಲ ಬೇಯಿಸ್ಬೇಕಿತ್ತು, ಟೈಮ್ ಇರ್ಲಿಲ್ಲ, ಅದಕ್ಕೆ ಹಾಕ್ಲಿಲ್ಲ. ಬೇಕಿಲ್ಲ. ಅಯ್ಯೋ ಕರ್ಮ ಕಾಂಡ, ಯಾರು ಟೈಮ್ ಇಲ್ಲ ಅಂತ ನಿಮ್ಗೆ ಹೇಳಿದ್ರು? ನಾನು ಅವಾಗಿಂದ ನೋಡ್ತೀನಿ ಕ್ಯಾರೆಟ್ ಒಳಗೋಗ್ಲಿಲ್ವಲ್ಲ. ಕ್ಯಾರೆಟ್ ಒಳಗೋಗಿ ಪ್ರೆಷರ್ ಕುಕ್ ಮಾಡಕ್ ಟೈಮ್ ಆಗುತ್ತೆ ಅನ್ಬಿಟ್ಟು ಕ್ಯಾರೆಟ್ ಬಟಾಣಿ ಹಾಕಿಲ್ಲ. ಬಟ್ ಯೂಶುವಲಿ ಬೀಳಲ್ಲ. ನೀವ್ ಏನ್ ಬೇಕಾದ್ರೂ ವೆಜಿಟೇಬಲ್ಸ್ ಹಾಕೊಳ್ಳಿ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಲವಣ್ಯ ನೋಡುವ ಆಗಿರುತ್ತೆ. ತೆಗಿರಿ. ಒಂದ್ ವಿಜುವಲ್ ಬರೋದಕ್ಕಿಂತ ಮಧ್ಯೆ ತೆಗಿಬಹುದು ಅಂತೀರಾ? ಹುಷಾರ್ ನೋಡಿ ಸರ್. ಸರ್ ಇವಾಗ ನಾವು ಜೋರಾಗಿ ಮಾತಾಡ್ರಿ. ಬಿರಿಯಾನಿ ಚೆನ್ನಾಗಿ ಬಂದಿರುತ್ತೆ, ಯಾಕೆ ವರಿ ಮಾಡ್ತೀರಾ? ನಾವು ಗ್ರೇವಿ ಹಾಕಿದ್ದು ಮಾತ್ರ ಕಲರ್ ಆಗಿದೆ, ಮುಕ್ಕಿದಂಗೆ ಇದೆ. ಕಟಲ್ ಬಿರಿಯಾನಿ ರೆಡಿಯಾಗಿ ತುಂಬ ಲಾವಣ್ಯ ಬೇಕಾದಷ್ಟು ಕಷ್ಟಪಟ್ಟು ಯೋಚನೆ ಮಾಡಿ ಅವ್ರ ಫ್ರೆಂಡ್ ಮೇಲೆ ತಿಂದಿದ್ದನ್ನ ಎಲ್ಲರ ಮೇಲೂ ಪ್ರಯೋಗ ಮಾಡಿ ಕಡೆಗೆ ನಮ್ಮ ಟೇಬಲ್ಗೆ ಬಂದಿದೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಪೇಷನ್ಸಿಂದ ಏನೇನು ಹಾಕಬೇಕು, ಏನು ಹಾಕಿದ್ರೆ ಸರಿ ಹೋಗುತ್ತೆ, ಏನು ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂತ ಪೂರ್ತಿಯಾಗಿ ತಿಳ್ಕೊಂಡು ಮಾಡಿದ್ದಾರೆ. ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿತೇನೋ, ಬಟ್ ಇಷ್ಟು ಮಾಡಬೇಕಂದ್ರೆ ಅಷ್ಟು ಸಮಯ ಹಿಡಿಯುತ್ತೆ. ಏನು ಮ್ಯಾಜಿಕ್ ಮಾಡಿ ಬಿರಿಯಾನಿ ಮಾಡೋಕ್ಕೆ ಸಾಧ್ಯನಾ? ಯಾಕಂದರೆ ಇದು ಹೈದ್ರಾಬಾದ್ ದಮ್ ಬಿರಿಯಾನಿ. ಇದು ಅಂದರೆ ಇವರೇನಂದರೆ ಹೈದ್ರಾಬಾದ್ ದಮ್ ಬಿರಿಯಾನಿಗೆ ಚೆಟ್ಟಿನಾಡು ಸ್ಟೈಲಿನ ರಾಯ್ತಾ ಮಾಡಿಕೊಂಡು ಬಿರಿಯಾನಿ ಮಾಡಿರುವಂಥ ಕ್ರಿಯೆಯಲ್ಲಿ ಯೂಶಲಿ ಸೌತಲ್ಲಿ ನಾವ್ಯಾರು ಕಡಿಮೆ ಹಳಸಿನ ಹಣ್ಣಿನ ಬಿರಿಯಾನಿ ಮಾಡೋದು ತುಂಬ ಕಡಿಮೆ. ಇಲ್ಲಿ ಹಳಸಿನ ಕಾಯಿಯ ಬಿರಿಯಾನಿನ ನಾವು ಮಾಡಿದ್ದೀವಿ. ಇನ್ಸ್ಟೆಡ್ ಆಫ್ ಚಿಕನ್ನು, ಮಟನು ಅಥವಾ ಬೇರೆ ವೆಜಿಟೇಬಲ್ ಬದಲು ಹಳಸಿನ ಕಾಯಕ್ಕೆ ಮಾಡಿರೋಂಥದ್ದು. ಏನೇ ಒಳ್ಳೆ ಟ್ರೈ ಮಾಡಿದ್ದೀರಾ. ಥ್ಯಾಂಕ್ ಯು.
ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಕಟಲ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ಉಪ್ಪು, ಪಲಾವ್ ಎಲೆ, ಜಾಪತ್ರೆ, ಏಲಕ್ಕಿ, ಬಾಸುಮತಿ ಅಕ್ಕಿ ಹಾಕಿ ಬೇಯಲು ಬಿಡಿ. ಪ್ಯಾನ್ಗೆ ತುಪ್ಪ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಅರಿಶಿನ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಹಾಕಿ ರುಬ್ಬಿಕೊಳ್ಳಿ. ಹಲಸಿನಕಾಯಿಯನ್ನು ಕಾದ ಎಣ್ಣೆಯಲ್ಲಿ ಕರಿದು ತೆಗೆದಿಟ್ಟುಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ನಂತರ ಏಲಕ್ಕಿ, ಪಲಾವ್ ಎಲೆ, ರುಬ್ಬಿದ ಮಸಾಲ, ತಯಾರಿಸಿಕೊಂಡ ಮಸಾಲಾ ಪುಡಿ, ತೆಂಗಿನಕಾಯಿ ಹಾಲು, ನೀರು, ಉಪ್ಪು, ಎಣ್ಣೆಯಲ್ಲಿ ಕರಿದ ಹಲಸಿನಕಾಯಿ ಹಾಕಿ ಕುದಿಯಲು ಬಿಡಿ. ಒಂದು ಕುಕ್ಕರ್ಗೆ ಬಾಳೆ ಎಲೆ ಹಾಕಿ ಮೇಲೆ ಒಂದೊಂದಾಗಿ ಅನ್ನ, ರೋಸ್ ವಾಟರ್, ಕೇಸರಿ ಹಾಲು, ತಯಾರಿಸಿದ ಹಲಸಿನಕಾಯಿ ಮಸಾಲ, ಅನ್ನ, ತುಪ್ಪ, ಕೊತ್ತಂಬರಿ ಸೊಪ್ಪು, ಕೇಸರಿ ಹಾಲು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಲು ಬಿಡಿ. ಮೇಲೆ ತುಪ್ಪ, ಗೋಡಂಬಿ ಹಾಕಿದರೆ ಕಟಲ್ ಬಿರಿಯಾನಿ ರಾಯ್ತಾ ಮತ್ತು ಗ್ರೇವಿ ಜೊತೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ. ಮಾಡಿ ಸರ್. ಅಂತೂ ಇಂತೂ ಲಾವಣ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಲಸಿನಕಾಯಿಯ ಬಿರಿಯಾನಿನ ಮಾಡಿ ಕೈ ಕೊಟ್ಟಿದ್ದಾರೆ. ನೋಡೋಣ. ಗುಡ್. ತುಂಬ ಕಷ್ಟಪಟ್ಟು ಮಾಡಿದ್ದೀರಾ. ಲೇಯರ್ಸು, ಮಾಡಿದಂಥ ವಿಧಾನ, ಮಾಡ್ಕೊಂಡಂಥ ಗ್ರೇವಿ ಎಲ್ಲದಕ್ಕೂ ಸ್ವಲ್ಪ ಕಷ್ಟಪಟ್ಟರೆ ರುಚಿ ಬರೋದು. ತುಂಬ ಚೆನ್ನಾಗಿದೆ, ರುಚಿ ಅದ್ಭುತವಾಗಿದೆ. ಮಾಡ್ಕೊಂಡು ತಿನ್ಕೋಬೋದು. ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ, ಕ್ರಮ ಜಾಸ್ತಿ ಇರ್ಬೋದು. ಬಟ್ ಕ್ರಮ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಅಡುಗೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಕಡಿಮೆ ಆಗೋದಕ್ಕೆ ಏನು ಕ್ರಮ ಇಲ್ಲ. ಏನು ಹಾಕಿದ್ಮೇಲೆ ಏನು ಮಾಡಬೇಕು, ಯಾವ್ದು ಹಾಕಿದ್ಮೇಲೆ ಯಾವ್ದು ಇಟ್ಕೋಬೇಕು, ಎಲೆ ಮೇಲೆ ಏನಕ್ಕೆ ಬೇಯಿಸ್ಬೇಕು, ಈ ಕ್ರಮಗಳಿಂದ ಅಡುಗೆ ರುಚಿ ಗೊತ್ತಾಗುತ್ತೆ ನಿಮಗೆ. ತುಂಬ ಸಖತ್ತಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಮುಳಿಯಾ ಜ್ಯುವೆಲರ್ಸ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಮತ್ತು ಬೆಂಗಳೂರಿನಲ್ಲಿ ಇವರು ಶೋರೂಮ್ಗಳಿದೆ. ಸಾಂಪ್ರದಾಯಿಕ ಶೈಲಿಯ ಮಂಗಳೂರು ಮತ್ತು ಮಡಿಕೇರಿಯ ಎಲ್ಲ ರೀತಿಯ ಆಭರಣಗಳು ಇವ್ರ ಹತ್ರ ದೊರೆಯುತ್ತೆ. ಮದುವೆ ಬೇರೆ ಆಗ್ತಾ ಇದ್ದೀರಾ, ಆರಾಮಾಗಿ ಡ್ಯಾಡಿನ ಕರ್ಕೊಂಡೋಗಿ ಏನು ಬೇಕೋ ತರಿಸ್ಕೊಂಬನಿ. ಮುಳಿಯಾ ಜ್ಯುವೆಲರ್ಸ್ ಅವರು ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಟ್ರೆಡಿಷನ್ದು ಲೈಟ್ ವೆಯ್ಟ್ ನಲ್ಲಿ ಮಾಡ್ತಾರೆ. ಸಾಕದಾಗಿರುತ್ತೆ. ಮದುವೆಗೆ ಒಂದು ರೌಂಡ್ ಹೋಗಿ ಬನ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಮುಳ್ಳಿಯವರೇ ಯಾರು ಬರ್ತಾ ಇದ್ದಾರೆ, ಯಾವ ಅಡಿಗೆನ ಮಾಡ್ತಾ ಇದ್ದಾರೆ, ಯಾರ ಮನೆಯ ಕೈ ರುಚಿನ ತೋರಿಸ್ತಾ ಇದ್ದಾರೆ ಮುಳ್ಳಿಯವರೇ ಬೇಗ ಹೇಳ್ರಿ. ನೋಡ್ಬೇಕಾ ನೋಡ್ಬಾರ್ದಂತ ಡಿಸೈಡ್ ಮಾಡ್ತೀವಿ ಅಂತ ನೀವೆಲ್ಲ ಅನ್ಕೊಳ್ತಾ ಇದ್ದೀರಾ. ನೋಡ್ಲೇಬೇಕಾದಂಥ ಒಂದು ಅಡುಗೆ, ಅದನ್ನ ಮಾಡಕ್ ಬಂದಿರೋ ಸಹ ನೀವು ನೋಡ್ಲೇಬೇಕು. ಅವ್ರನ್ನ ಸಾಕಷ್ಟು ಸಾರಿ ಟಿವಿಲೂ ನೋಡಿರ್ತೀರಾ, ಅಡುಗೆ ಮಾಡಿಸೋದು ನೋಡಿದ್ದೀರಾ, ಹಾಡು ಹಾಕೋದು ನೋಡಿದ್ದೀರಾ, ಇನ್ನೆಲ್ಲೆಲ್ಲೋ ನೋಡಿರ್ತೀರಾ. ಅವ್ರನ್ನ ತಾಳೆ ಅವ್ರನ್ನೇ ಕರಿತೀನಿ, ಆಮೇಲೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ನಮಸ್ಕಾರ ರಶ್ಮಿ. ನಮಸ್ಕಾರ ಮುರಳಿ ಅವರೇ. ಲಕ್ಷ್ಮಿ ಭಾರದ್ವಾಜ್. ಲಕ್ಷ್ಮಿ ಅವರು ಸಿಕ್ಕಾಪಟ್ಟೆ ಫೇಮಸ್. ಟಿವಿಲೆಲ್ಲ ಬರ್ತಾ ಇರ್ತಿದ್ರು, ಜಿ ಕನ್ನಡದಲ್ಲೆಲ್ಲ ಬರ್ತಾ ಇದ್ರು, ಈಗಲೂ ಬರ್ತಾ ಇದ್ದಾರೆ. ಇವರು ಅಡುಗೆನ ಮಾಡಿಸಿದ್ದಾರೆ, ಅಡುಗೆನ ತಿಂದಿದ್ದಾರೆ. ಚೆನ್ನಾಗಿಲ್ದೇ ಇರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಡುಗೆ ಮಾಡ್ತೀವಿ ಅಂತ ಮಹಾನ್ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ನೋಡೋಣ ಲಕ್ಷ್ಮಿ ಏನ್ ಅಡುಗೆ ಮಾಡ್ತಾರೆ, ಆಮೇಲೆ ಗೊತ್ತಾಗುತ್ತೆ. ಓಕೆ ಲಕ್ಷ್ಮಿ ನಮಸ್ಕಾರ. ನಮಸ್ಕಾರ. ಮೊದ್ಲಿಗೆ ಸುಳ್ಳಲ್ಲ, ನಿಜವಾಗ್ಲೂ ಮಾಡ್ತೀನಿ. ಸಾಧ್ಯನೇ ಇಲ್ಲ. ನೀವೇನ್ ಮಾಡ್ತಾ ಇದೀರ ಅಂತ ಹೇಳಿ ಫಸ್ಟ್. ಮಶ್ರೂಮ್ ಚಟ್ಟಿನಾಡು. ಯಾರಿಗೋಸ್ಕರ? ನಿಮಗೋಸ್ಕರ. ಅಯ್ಯೋ, ಯಾರು ಹೇಳ್ಕೊಟ್ಟಿದೀನಿ ನಿಮ್ಗೆ? ಯಾರು ಇಲ್ಲ, ಹಂಗೆ ನೋಡ್ಕೊಂಡು ರೆಸಿಪಿಗಳು ನೋಡ್ಕೊಂಡು ಕಲ್ತ್ಕೊಳ್ಳೋದು. ನೋಡ್ಕೊಂಡು ರೆಸಿಪಿಗಳನ್ನ ಕಲ್ತ್ಕೊಳ್ಳಂಗಿದಾರ ಇವರು? ಕಲಿತಾರೇನ್ರಿ? ತೋರ್ಸಿ, ಕೈ ತೋರ್ಸಿ. ದೇವರಾಣಿ ಮನೇಲಿ ಕಾಫಿನೂ ಮಾಡಿಲ್ಲ ಇವರು ಹೇಳ್ತಾ ಇರೋದಿಲ್ಲ ಸುಳ್ಳು. ಇವತ್ತೇನೋ ಮಾಡಕ್ ಬಂದಿದ್ದಾರೆ, ನೋಡೇ ಬಿಡೋಣ ಅದು ಒಂದು. ಓಕೆ ಲಕ್ಷ್ಮಿ, ಏನೇನ್ ತಂದಿದ್ದೀರಾ ಹೇಳಿ. ಮಶ್ರೂಮ್ ಚಟ್ಟಿನಾಡು ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಸಗಸೆ, ಗೋಡಂಬಿ, ಧನಿಯಾ, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಮೊದ್ಲಿಗೆ ನಂಗೆ ಒಂದು ಪ್ಯಾನ್ ಬೇಕು. ಒಂದೇ ಒಂದು ಡ್ರಾಪ್ ಆಯಿಲ್ ಸಾಕು. ಕಾಯಿ ತುರಿ, ಇವಾಗ ಕಾಯಿ ತುರಿ ಹಾಕಿದ್ದಾಯ್ತಲ್ಲ, ಜ್ಞಾಪಿಸ್ಕೊಳ್ರಿ. ನಿಮ್ಮಮ್ಮ ಬರ್ಕೊಟ್ಟಿದ್ದಾಗ ಜ್ಞಾಪಿಸ್ಕೊಳ್ರಿ. ಏನ್ ಹಾಕಿದ್ ನೀವೀಗ? ಇವಾಗ ಧನಿಯಾ ಕಾಳು ಹಾಕ್ತೆ. ಧನಿಯಾ ಕಾಳೆ ತಾನೇ ಅದು? ಧನಿಯಾ ಕಾಳೆ. ಓಕೆ, ಒಂದ್ ಸ್ವಲ್ಪ ಸೋಂಪು. ಓಕೆ, ಏನದು? ಜೀರಿಗೆ. ಲವಂಗ ಸಾಧಾರಣವಾಗಿ ಸ್ವಲ್ಪ ಫ್ಲೇವರ್ಗಲ್ವಾ, ಸೊ ಒಂದ್ ಹಾಕಿ ಸಾಕು. ದೊಡ್ಡ ಚಕ್ಕೆ ಬಾಡಿಸ್ತಿಲ್ಲ ಅಂದ್ರೆ ಲೊಡ್ಡೆನಾ ನೀವು? ಹೌದು, ಬರೆಯೋದಿಲ್ಲ ಲೊಡ್ಡೆನಾ ನೀವು? ಓಕೆ. ಬ್ಯಾಡಗೆ ಮೆಣಸಿನಕಾಯಿ ಹಾಕಿ ಬ್ರೌನ್ ಆಗೋ ತನಕ
ಸಾಕು ಅನ್ಕೊಂತೀನಿ. ಸಾಕಿದು. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗ್ಲಿ, ಹೌದು. ಇದು ಆ ಕಡೆಗೆ ಇಡಿ. ಇದ್ರೊಳಗೆ ಆನಿಯನ್ ಹುರ್ಕೊಳ್ಳಿ. ಹೌದು. ಇವಾಗ ಎಣ್ಣೆ ಸಾಕಾ? ಸಾಕು. ಇವಾಗ ಆನಿಯನ್ಸ್ ಫಸ್ಟ್. ಓಕೆ. ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಲಿ. ಕರ್ಬೇವು ಹಾಕೊಳ್ತೀನಿ. ಹಾಕಿ ಮೇಡಮ್. ಇವಾಗ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಒಂದೇ ಒಂದು ಸ್ಪೂನು ಇದನ್ನ ಆಡ್ ಮಾಡ್ಕೊಳ್ಳೋಣ. ಏನ? ಗಸಗಸೆ. ಓಕೆ. ಇದಕ್ಕೆ ಗೋಡಂಬಿ ಹಾಕ್ತೀನಿ. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇವಾಗ ಇದಕ್ಕೆ ಟೊಮ್ಯಾಟೊ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂತ ಈರುಳ್ಳಿ ಮತ್ತೆ ಕರಿಬೇವನ್ನ ಎಲ್ಲ ಮಿಕ್ಸ್ ಮಾಡಿ ಅಚ್ಚ ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕ್ತೀನಿ. ಹಾಕ್ಬಿಡಿ ಬಿಡಿ ಇದನ್ನ. ಸ್ವಲ್ಪ ಅಚ್ಚ ಖಾರದ ಪುಡಿ. ಓಕೆ. ಇವಾಗ ಮಿಕ್ಸಿ ಮಾಡಿ ಪೇಸ್ಟ್. ಎಸ್. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂಡ್ ಹಸಿ ವಾಸನೆ ಹೋಗ್ಬೇಕು. ಏನ್ ಮದುವೆ ಮಾಡಲ್ಲ ಅಂತ ನಿಮ್ಗೆ ಈ ವರ್ಷ ಗ್ಯಾರಂಟಿನಾ? ಅನ್ಕೊಂಡಿದೀನಿ. ಯಾವ ತರ ಹುಡುಗ ಬೇಕು? ಈ ತರ ಮಾಡಿದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೆಲ್ಲ ತಿಂತಾ ಇರ್ಬೇಕು. ಚೆನ್ನಾಗಿದೆ ವಾವ್ ಅನ್ಬೇಕು. ಯಾಕೆ ಹೋಗ್ತೀನಿ ನನ್ನ ಮಗ ಸಿಗ್ತಾನೆ ಗೊತ್ತಿಲ್ಲ ಬಿಡಿ. ಎಲ್ಲ ಹೋಗ್ತೀರಾ? ನನ್ನ ಮದ್ವೆಗೆ ಬಂದೇ ಬರ್ತೀರಲ್ಲ? ಖಂಡಿತ ಬರ್ತೀನಿ. ಮತ್ತೆ ಅವಾಗ ನೋಡ್ತೀರಲ್ಲ? ನೋಡ್ಲೇಬೇಕು ಆ ಪ್ರಜೆನ. ಪಾಪ ಒಂದ್ 2 ಫೋಟೋ ತಗೊಂಡ್ಬಿಡ್ತೀನಿ ಮಧ್ಯಾಹ್ನನೇ. ಹೆಂಗಿದ್ದೆ ಹೆಂಗಾಗ್ಬಿಟ್ಟೆ ಅಂತ. ಗುಡ್ ಒನ್. ಓಕೆ, ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆಡ್ ಮಾಡ್ತೀನಿ. ಓಕೆ, ಮಶ್ರೂಮ್ಸ್ ಆಡ್ ಮಾಡ್ತಾ ಇದ್ದೀನಿ. ಆಯ್ತಮ್ಮ? ಆಗಿದೆ. ಆಫ್ ಮಾಡ್ತೀನಿ. ಓಕೆ, ಇವಾಗ ಸರ್ವ್ ಮಾಡ್ತೀನಿ. ಅಂತೂ ಇಂತೂ ನನ್ನ ಮಶ್ರೂಮ್ ಚೆಟ್ಟಿನಾಡ್ ಬಂತು. ತಿನ್ನೋ ಅಂತ ಭಾಗ್ಯ ನಮ್ಮ ಮುರಳಿ ಅವ್ರದ್ದು. ಥ್ಯಾಂಕ್ ಯು ಲಕ್ಷ್ಮಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತ ಮಶ್ರೂಮ್ ಚೆಟ್ಟಿನಾಡನ್ನ ಮಾಡಿ 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 3 ಸ್ಟೇಜಲ್ಲಿ ಮಾಡಿ 3 ಗಂಟೆಯಿಂದ ಮಾಡಿ ಮುಗಿಸಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಓಕೆ, ಇದು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಶ್ರೂಮ್ ಚೆಟ್ಟಿನಾಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ತೆಂಗಿನಕಾಯಿ ತುರಿ, ಧನಿಯಾ, ಸೋಂಪು, ಜೀರಿಗೆ, ಲವಂಗ, ಚಕ್ಕೆ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಜೊತೆಗೆ ಗಸಗಸೆ, ಗೋಡಂಬಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ಕರಿಬೇವು ಸೇರಿಸಿ ಹುರಿಯಿರಿ. ಬಾಣಲಿಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಹುರಿದ ಈರುಳ್ಳಿ, ಕರಿಬೇವು, ಅಚ್ಚಖಾರದ ಪುಡಿ, ರುಬ್ಬಿದ ಮಸಾಲ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಮಶ್ರೂಮ್ ಹಾಕಿ ಬೇಯಿಸಿ. ಈಗ ಮಶ್ರೂಮ್ ಚೆಟ್ಟಿನಾಡು ಸವಿಯಲು ಸಿದ್ಧ. ಲಕ್ಷ್ಮಿ ಭಾರದ್ವಾಜ್. ಭಾರದ್ವಾಜ್ ಅಲಿಯಾಸ್ ಲಕ್ಷ್ಮಿ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಮಶ್ರೂಮ್ ಗ್ರೇವಿ ಚೆಟ್ಟಿನಾಡು, ಏನೋ ಮಶ್ರೂಮ್ ಚೆಟ್ಟಿನಾಡು ಗ್ರೇವಿ ಎಲ್ಲ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ತಿನ್ ನೋಡ್ಲೇಬೇಕು. ಇಷ್ಟ ಜಾಸ್ತಿ ತಿನ್ಬಿಟ್ಟು ಹೇಳ್ಬೇಕು. ಚಪಾತಿ ನಾವು ಬೇಗ ಹೇಳ್ಬೇಕಪ್ಪ, ಇಷ್ಟೊಂದು ಕಾಯಕ್ಕಾಗಲ್ಲ. ಏನ್ ಮಾಡಿರೋದು ನೀವು? ಮಶ್ರೂಮ್ ಚೆಟ್ಟಿನಾಡು. ಸ್ವಲ್ಪ ಉಪ್ಪು ಕಡಿಮೆ ಅಲ್ಲ? ಉಪ್ಪು ತಗೊಂಬನ್ನಿ. ಸ್ವಲ್ಪ ಉಪ್ಪು ಕಮ್ಮಿನಾ? ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಕೆಡ್ತಾಗಿರುತ್ತೆ ಅನ್ಕೊಂಡಿದ್ದೆ, ಕೆಡ್ತಾಗಿಲ್ಲ, ಸಖತ್ತಾಗಿದೆ, ತಿನ್ಬೋದು, ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಚೆನ್ನಾಗಿದೆ. ಖಾರ ಹುಳಿ ಎಲ್ಲ ಸರಿ ಇದೆ. ಮಶ್ರೂಮ್, ಟೊಮ್ಯಾಟೊ ನಾನು ಅನ್ಕೊಂಡಿಕ್ಕಿನ ಚೆನ್ನಾಗಿ ಮಾಡಿದ್ಯಾ. ಗಸಗಸೆ. ಗಸಗಸೆ ಕಾಣ್ತಾ ಇದೆ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಂದಿರೋದು. ಹೌದಾ? ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ಬರ್ಕೊಂಬಂದು ಹಾಕಿದ್ರು ಕೂಡ ಬಂದಿರ್ಲಿಲ್ಲ. ಅವ್ರ ಅಮ್ಮನ ಹತ್ರ ಕೇಳಿ ಕೇಳಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ಯಾ ಲಕ್ಷ್ಮಿ. ಥ್ಯಾಂಕ್ ಯು. ಅನ್ಕೊಂಡೆ ಕ್ರಮ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದೆಯಾ? ಸ್ವಲ್ಪ ಇನ್ನು ಸ್ವಲ್ಪ ಪಳಗಬೇಕು. ಪಳಗಾಗೆಲ್ಲ ಏನು ಬೇಕಾಗಿಲ್ಲ, ಅದೇನ್ ರಾಕೆಟ್ ಸೈನ್ಸ್ ಅಲ್ಲ. ಚೆನ್ನಾಗಿದ್ಯಾ? ನಿಜವಾಗ್ಲೂನಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇವ್ರು ಬಂದಿದ್ದಾರೆ. ಇವ್ರಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ಇದೇ ವರ್ಷ ನಿಮ್ಮಪ್ಪ ನಿಮಗೆ ಮದುವೆ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ಅಲ್ಲಿ ಬಂದಿರೋದು ಲಿಂಗ. ಓಕೆ, ಮುಳಿಯಾ ಜ್ಯುವೆಲರ್ಸ್ ಅವರು 1944ನೇ ಇಸ್ವಿಯಿಂದ
ಅತ್ಯಂತ ಜನಪ್ರಿಯವಾದಂತ ಆಭರಣಗಳ ಮಳಿಗೆಯನ್ನ ಇಟ್ಕೊಂಡಿದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಇಲ್ಲೆಲ್ಲ ಅತ್ಯಂತ ಜನಪ್ರಿಯರು ಮತ್ತು ಸಾಂಪ್ರದಾಯಿಕ ಶೈಲಿಯ ಕೊಡಗಿನ ಹಗುರವಾದ ಆಭರಣಗಳಿಗೆ ಒಮ್ಮೆ ಭೇಟಿ ಕೊಡಿ ಮುಳಿಯ ಜ್ಯುವೆಲರ್ಸ್. ಮದುವೆಗೆ ಇಲ್ಲೇ ತಗೊಳ್ಳಿ ಜ್ಯುವೆಲರ್ಸ್ ನ. ಥ್ಯಾಂಕ್ ಯು. ಶೋರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿ ಯಾರನ್ನು ಕರೆಸ್ತಾ ಇದ್ದೀರಾ, ಯಾರ ಮನೆಯವರು ಬರ್ತಾ ಇದ್ದಾರೆ, ಯಾವ ಕೈ ರುಚಿನ ತೋರಿಸ್ತಾ ಇದ್ದಾರೆ, ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಏನ್ ನಿಮ್ಮ ಹೆಸರು? ಆಶಾ ರಘು ಆಚಾರ್. ಓಕೆ, ರಘು ಆಚಾರ್ ಏನ್ ಮಾಡ್ತಾರೆ ಆಶಾ? ಅವರು ಡೆವಲಪರ್ಸ್. ನಾವು ಎಲ್ಲಿ? ಸುಜಾಪುರ್ ಮೇನ್ ರೋಡ್. ಅಯ್ಯೋ, ಒಂದ್ ಸೈಟ್ ತಗೋಬಹುದು ನಿಮ್ಮ ಹತ್ರ ಬಂದು. ಓಕೆ, ಚೆನ್ನಾಗಿದೆ ಬಿಸ್ನೆಸ್ ಎಲ್ಲ. ಓಕೆ ಆಶಾ, ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ನಾನೀಗ ಕ್ಯಾರೆಟ್ ಮಲಾಯ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಮಲಾಯ್ ಅಂದ್ರೆ ಏನು? ಕ್ಯಾರೆಟ್ ಹಲ್ವಾ ತರ ಇರುತ್ತಾ? ಇಲ್ಲ, ಲಿಕ್ವಿಡ್ ಫಾರ್ಮೇಶನ್ ಅಲ್ಲಿ ಇರುತ್ತೆ. ಪಾಯಸ ಟೈಪ್ ಇರುತ್ತೆ. ಪಾಯಸ ಟೈಪ್ ಇರುತ್ತೆ. ಓಕೆ, ಪಾಯಸ ಟೈಪ್ ಇರುವಂತ ಈ ಕ್ಯಾರೆಟ್ ಏನೋ ಮಾಡ್ತಾ ಇದೀರಾ, ಇದಕ್ಕೆ ಏನೇನು ತಂದಿದ್ದೀರಾ ಹೇಳ್ಬಿಡಿ. ಕ್ಯಾರೆಟ್ ಮಲಾಯ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್ ತುರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸಕ್ಕರೆ, ಹಾಲು, ತುಪ್ಪ. ಓಕೆ, ಇವಾಗ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ನಂಗೆ ಫ್ರೈ ಮಾಡಕ್ ಒಂದು ಕಡಾಯಿ ತರ ಏನೋ. ಓಕೆ, ಕೊಡ್ತೀನಿ. ನಾನು ಫಸ್ಟ್ 1 ಸ್ಪೂನ್ ತುಪ್ಪ ತಗೊಳ್ತಾ ಇದ್ದೀನಿ. ಹಾಕಿ. ಎಷ್ಟು ಜನ ಮಕ್ಕಳು ಆಶಾ? ಇಬ್ರು. ಏನ್ ಮಾಡ್ತಾರೆ? ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಓಕೆ. ಮಗ ಪ್ಲೇ ಗ್ರೂಪ್ ಅಲ್ಲಿ. ಓಹೋ, ಸಣ್ಣ ಮಕ್ಕಳು. ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಹಾಕಿ. ತುಪ್ಪ ಕಾಯಿಲಿ ಬಿಡಿ ಸ್ವಲ್ಪ ಹೊತ್ತು. ಇಲ್ಲ, ಆಗಿರುತ್ತೆ ಅದು. ಹೌದಾ? ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡು. ಕಡಿಮೆ ಮಾಡಲಾ? ಮಲ್ಲಿ ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ನಾವು. ಒಂದು ಪಾತ್ರೆಯಲ್ಲಿ ಹಾಲು ಕಾಯಕ್ಕಿಡೋಣ ನಾವು. ಓಕೆ, ಹಾಲು ಕಾಯ್ಕಿಡೋಣ. ಡೋಂಟ್ ವರಿ. ನಾನು 2 ಕಪ್ ಹಾಲು ಹಾಕ್ತಾ ಇದ್ದೀನಿ. 1 ಕಪ್ ಕ್ಯಾರೆಟಿಗೆ. 1 ಕಪ್ ಕ್ಯಾರೆಟ್ಗೆ 2 ಕಪ್ ಹಾಲು ಹಾಕ್ಬೇಕಾ? ಓಕೆ. ಅತ್ತೆ ಮಾವಳ ಜೊತೆಗಿದ್ದೀರಾ? ಅಂದ್ರೆ ಅಡಿಗೆ ಕೆಲಸಕ್ಕೆ ಏನು ಹೋಗಲ್ಲ ಬಿಡಿ ನೀವು. ಇಲ್ಲ, ನಾವೇ ಪ್ರಿಪೇರ್ ಮಾಡೋದು. ಪಾಪ ಅತ್ತೆ ಮಾವ ಇದ್ರೆ ನಿಮ್ಮನ್ನ ಒಳ್ಳೆ ಮುಂದೆ ಬಿಡ್ತಾರಾ? ಕುಕಿಂಗ್ ನಾವು ಮಾಡ್ತೀವಿ, ಮಿಕ್ಕಿದೆಲ್ಲ ಬೇರೆಯವ್ರು. ಮಲ್ಲೆಲ್ಲ ನಿಮ್ಮ ಅತ್ತೆ ಮಾವ ಹೋಗ್ಬಮ್ಮ ಚೆನ್ನಾಗಿ ಮಾಡು ಅಂತೆಲ್ಲ ಹೇಳಿ ಕಳ್ಸಿದ್ರಾ? ಬೇಗ ಬಂದ್ಬಿಡು, ಮಗು ಇರುತ್ತೆ, ಎಲ್ಲ ನೋಡ್ಕೋಬೇಕಾಗಲ್ಲ ಅಂತೆಲ್ಲ ಹೇಳಿದ್ರ? ಆಕ್ಚುಲಿ ಅತ್ತೆಯವ್ರು ಬಂದಿದ್ದಾರೆ. ನಿಮ್ ಜೊತೆ ಬಂದಿದ್ದಾರಾ? ಓ ಪಾಪ. ಶುಗರ್ ಮಿಕ್ಸ್ ಮಾಡ್ತಾ ಇದ್ದೀನಿ. 2 ಕಪ್ ಹಾಲ್ಗೆ 1 ಕಪ್ ಶುಗರ್, 1 ಕಪ್ ಕ್ಯಾರೆಟ್. ಕರೆಕ್ಟ್ ಅಲ್ಲ? ಇದು ಎಷ್ಟೋ ತನಕ ಕುದಿಬೇಕಿದು? ಸ್ವಲ್ಪ ತಿಕ್ ಆಗ್ಬೇಕು. ಆಗತ್ತೆ. ತಿಕ್ಕೆಲ್ಲ ಆಗ್ಬೇಕನ್ನ ಇಷ್ಟೊಂದೆಲ್ಲ ಕಾಯ್ಸ್ಕೊಂಡು ಕುತ್ಕೋಬಾರ್ದ್ರಿ. ಎಷ್ಟೊಂದು ತೋರಿಸ್ಕೊಡಿದೀವಿ ನಮ್ಮ ಅಡುಗೆ ಪ್ರೋಗ್ರಾಮ್ ಅಲ್ಲಿ ನಾವು. ಸರಿ, ಇದು ಆಫ್ ಮಾಡ್ತೀನಿ ನಾನು. ಓಕೆ. ನಾನು ಅಷ್ಟರಲ್ಲಿ ಇದು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಒಂದು 20 to 25 ಬಾದಾಮಿ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತಾ ಇದ್ದೀನಿ. ಮಾಡಿ. ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಹಾಕಿದ್ರೆ ಸ್ವಲ್ಪ ತಿಕ್ ಆಗುತ್ತೆ. ಹಾಕಿ. ಬಾದಾಮಿ ಹಾಲಾಯ್ತು ಇವಾಗ ಇದು. ಅದು ದ್ರಾಕ್ಷಿ ಗೋಡಂಬಿ ಎಲ್ಲ ನಾನು ಇದರಲ್ಲೇ ಹುರ್ಕೋತೀನಿ. ಏನು ಹುರ್ಕೊ ಬೇರೆ ಕೊಡ್ತೀನಿ ತಾಳಿ. ಹುರ್ಕೊಳ್ಳಿ ಹೊರಗಡೆ ಬಿಡಿ ಅದನ್ನ. ಏನು ನೀವು ಮಾಡ್ತಾ ಇರೋದಕ್ಕೆ 3 ಒಲೆ ನೋಡಿ ಹೆಂಗೆ ಪ್ರೊವೈಡ್ ಮಾಡ್ತೀನಿ. ಅದಕ್ಕೆ ನಾನು ಅದರಲ್ಲೇ ಮಾಡಿ. ಸಾಕಾ? ಜೋರಾಗಿ ಮಾತಾಡ್ರಿ ಆಶಾ. ಜಾಸ್ತಿ ತುಪ್ಪ ಹಾಕಿದ್ರೆ ಚೆನ್ನಾಗಿರಲ್ವಾ? ಅದ್ರಲ್ಲೂ ಫ್ರೈ ಮಾಡಿದೀನಲ್ವಾ ತುಪ್ಪದಲ್ಲಿ ನಾನು. ಹಂಗೆ ನೀರಲ್ಲಿ ಹಾಕ್ಬಿಟ್ಟು ಓಹೋ, ಆಯ್ತು, ರೆಡಿ ಆಯ್ತು. ಇವಾಗ ಇದಕ್ಕೇನು ಮಾಡ್ತೀರಾ? ಇದು ಮಿಕ್ಸ್ ಮಾಡ್ತಾರೆ. ಚೆನ್ನಾಗಿ ತುಪ್ಪ ಹಾಕಿ ಕ್ಯಾರೆಟ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಇವಾಗ ಅದನ್ನ ಹಾಲಲ್ಲಿ ಹಾಕ್ತಾ ಇದೀವಿ ಅಲ್ವೇನ್ರಿ? ಹ್ಞೂ ಅಂತೀರ, ಕತೆ ಕೇಳ್ತಾ ಇದ್ದೀನಿ. ಇದರಲ್ಲಿ ಒಂದು 5 ಮಿನಿಟ್ಸ್ ಬೇಯಬೇಕಿದು. ಅದೇನೋ ತುಪ್ಪದಲ್ಲೆಲ್ಲ ಉರ್ಸ್ಕೊಂಡ್ರಿ? ಅದು ಬೌಲಿಗೆ ಹಾಕ್ತೀನಿ. ಏನ್ ತೇಳ್ತಾ ಇರುತ್ತ ಅದು? ಮುಳುಕೊಳ್ಳುತ್ತೆ. ಎಲ್ಲಾರು ಹಂಗೆ ಅನ್ಕೊಳ್ಳೋದು. ಏನ್ ಪಾಯಸದಲ್ಲಿ ಮೇಲೆ ಹಾಕಿದ್ರೆ ಮೇಲೆ ಇರುತ್ತೆ ಅದು? ಈಗ ಹಾಕ್ಲ ನಾನು. ಹೆಂಗೋ ನಿಮ್ ಇಷ್ಟ, ಹೆಂಗ್ ಬೇಕಾದ್ರೆ ಮಾಡ್ಕೊಳ್ಳಿ. ಹೋಗ್ಲಿ ಬಿಡಿ. ಹಿಂಗಾರು ಕಾಣುತ್ತೆ. ಎಲ್ಲಾರು ಕಡೆ ತಂಗಿ ಇಟ್ಕೊಂಡಿರ್ತಾರೆ, ಅದು ಹಾಕ ತಕ್ಷಣ ಮುಳುಗೋಗ್ತದೆ. ಓಕೆ, ರಘು ಆಚಾರ್ಗೆ ಯಾವ ತರ ಮಾಡ್ಕೊಟ್ಟಿದ್ದೀರಾ ಇದನ್ನ? ಯೂಶುವಲ್ ಆಗಿ ಅವ್ರು ಸ್ವೀಟ್ ಅಷ್ಟು ತಿನ್ನಲ್ಲ. ಇವೆಲ್ಲ ಕತೆ ನೀವು ಮಾಡ್ಕೊಟ್ಟಿಲ್ಲ ಅಂತ ಹೇಳ್ರಿ. ಪಾಪ
ಬೆಳಗ್ಗೆವರೇ ರಾತ್ರಿ ಬರ್ತಾರೆ, ಕೊಡದೆ ಅವ್ರು ತಿನ್ನಲ್ಲ, ನಾವು ಮಾಡಲ್ಲ, ನೀವೇ ಹೇಳ್ಕೊಂಬಿಡೋದಲ್ಲ ನೀವು. ಕ್ಯಾರೆಟ್ ಮಲೈ ರೆಡಿ ಟು ಹ್ಯಾವ್. ಅಪ್ಪ ಮುಗಿತಪ್ಪ, ಅವ್ರ ಕೈಲಿ ಕೊಟ್ಟೆ ಆಯ್ತು ನನ್ನ ಕತೆ ಅನ್ಕೊಂಡು ಆಶಾ ನಿಟ್ಟುಸಿನ ದೀರ್ಘವಾಗಿ ಒಂದು ಉಸಿರು ತಗೊಂಡ್ರು. ಓಕೆ, ನೋ ಪ್ರಾಬ್ಲಮ್. ಅದ್ಭುತವಾಗಿರುವಂಥ ಒಂದು ಕ್ಯಾರೆಟ್ ಮಲಾಯಿ ಅಥವಾ ಕ್ಯಾರೆಟ್ ಪಾಯಸ ಏನು ಬೇಕಾದ್ರೆ ಅನ್ಕೊಳ್ಳಿ, ಹಲ್ವಾ ಮಾತ್ರ ಅನ್ಕೋಬಿಡಿ. ಓಕೆ, ಇದನ್ನ ಮಾಡಿದ್ದಾರೆ ಆಶಾ ಅವರು. ಯಾವ ರೀತಿ ಇದನ್ನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕ್ಯಾರೆಟ್ ಮಲಾಯಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಕ್ಯಾರೆಟ್ ತುರಿ ಹಾಕಿ ಹುರಿಯಿರಿ. ಒಂದು ಪಾತ್ರೆಗೆ ಹಾಲು ಹಾಕಿ ಬಿಸಿಯಾದ ನಂತರ ಸಕ್ಕರೆ ಹಾಕಿ ಕುದಿಯಲು ಬಿಡಿ. ಮಿಕ್ಸಿ ಜಾರ್ಗೆ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ, ನೀರು ಹಾಕಿ ರುಬ್ಬಿ ಕಾಯುತ್ತಿರುವ ಹಾಲಿನ ಪಾತ್ರೆಗೆ ಹಾಕಿ ಕಲಸಿ ಹುರಿದ ಕ್ಯಾರೆಟ್ ತುರಿ ಹಾಕಿ ಬೇಯಿಸಿ. ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಿ ಕುದಿಸಿದರೆ ಕ್ಯಾರೆಟ್ ಮಲಾಯಿ ಸವಿಯಲು ಸಿದ್ಧ. ಓಕೆ, ನೋ ಪ್ರಾಬ್ಲಮ್. ತಿನ್ನೋಣ ಇದನ್ನ. ಚೆನ್ನಾಗಿರುತ್ತೆ, ಗ್ಯಾರಂಟಿ. ಇದು ಹಿಂಗ್ ತಿನ್ಬೇಕಾ? ಇದು ಯಾವ ತರ ತಿನ್ನೋದು? ಉಫ್ ಮಾಡ್ಕೊಂತೀನಿ ಬಿಸಿ ಇದಾಗ. ಉಫ್ ಮಾಡ್ಕೊಂಡಲ್ಲ ರೀ, ಯಾವ ತಣ್ಣಿದ್ರೆ ಚೆನ್ನಾಗಿರ್ತಾ ಬಿಸಿದ್ರೆ ಚೆನ್ನಾಗಿರ್ತಾ? ತಣ್ಣಕ್ಕಿದ್ರೆ ಚೆನ್ನಾಗಿರುತ್ತೆ, ಕೂಲ್ ಮಾಡ್ಕೊಂಡು ತಿಂದ್ರೆ ಸದ್ಯಕ್ಕೆ ಉಫ್ ಮಾಡ್ಕೊಂಡು ತಿಂತೀವಿ ಬಿಡಿ. ಕರ್ಮ ನಮ್ದು. ಚೆನ್ನಾಗಿ ಮಾಡಿದ್ದೀರಾ. ಏನಕ್ಕೆ ಇಷ್ಟೊಂದು ತುಪ್ಪ ಹಾಕಿದ್ದೀರಾ? ನಿಮಗೆ ಇಷ್ಟ ಅಂತ. ನೀವು ಇವೆಲ್ಲ ಕಥೆಗಳು ಹೇಳ್ರಿ, ಹಾಕ್ಬಿಟ್ಟು ಜಾಸ್ತಿ. ತುಪ್ಪ ಜಾಸ್ತಿ ಆಯ್ತಲ್ಲ, ತಿನ್ನಕ್ಕಾಗದೇ ಇರೋಷ್ಟು ಚೆನ್ನಾಗಿದೆ. ಸಿಹಿ ಇಷ್ಟಿರ್ಬೇಕು. ಚೆನ್ನಾಗಿದೆ. ಸಿಹಿ ಅಂದ್ರೆ ಸಿಹಿನೇ, ಕಟ್ಟು ಸಿಹಿ ಅಲ್ಲ, ಸಿಹಿನೇ ಇರಬೇಕು. ಸಪ್ಪೆ ಯಾವ ಸಿಹಿ ತಿಂತಾನೇನ್ರಿ? ಇನ್ನೊಂದು ಸ್ವೀಟ್ ಕಡಿಮೆ ಮಾಡ್ಬೋದಾಗಿತ್ತು ನಾನು. ಇಲ್ಲ, ನನಗೇನ ಕಟ್ಟಾಗಿದ್ದೀನಿ ಸರ್. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದ್ಭುತವಾಗಿರುವಂಥ ಕ್ಯಾರೆಟ್ಟಿನ ಪಾಯಸ, ಕ್ಯಾರೆಟ್ಟಿನ ಮಲಾಯಿ ಏನೋ ಒಂದು ಮಾಡಿ ಕೊಟ್ಟಿದ್ದೀರಾ. ಅಪ್ಪ ಮುಗೀತು ನನ್ನ ಕೆಲಸ ಅಂತ ಹೋಗ್ಬೇಡಿ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು 1944ನೇ ಇಸ್ವಿಯಿಂದ ಮಂಗಳೂರು, ಪುತ್ತೂರು, ಗೋಣಿಕೊಪ್ಪ ಇಲ್ಲೆಲ್ಲ ಒಂದು ಅಂಗಡಿಗಳಿದೆ. ರಘುವಾಚರನ್ನ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಸೈಟ್ಗಳು ಸೇಲ್ ಮಾಡ್ತಾ ಇದ್ದಾರೆ. ದುಡ್ಡು ಬಂದಿರುತ್ತೆ, ಕರ್ಕೊಂಡೋಗಿ ಏನ್ ಬೇಕೋ ಒಡವೆ ತಗೊಂಬನ್ನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜೊತೆಗೆ ಒಂದು ಒಳ್ಳೆ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ ಜಿ ಕನ್ನಡಕ್ಕೆ ನಿಮಗೆ. ನಮ್ಮ ಮುಳಿಯಾ ಸ್ಟೋರ್ಸ್ ಅವರು ಒಳ್ಳೆ ಜ್ಯುವೆಲರಿ ಶಾಪ್ ಹೋಗಿ ನೋಡಿ, ಇವೆಲ್ಲ ತಗೋಬಹುದು. ಇವೆಲ್ಲ ಕೊಡಗಿಂದು, ಇದು ಮಂಗಳೂರ್ದು, ಏನ್ ಬೇಕಾದ್ರೆ ತಗೊಂಬನ್ನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುರುವಾರದ ವಿಶೇಷ ಕಾರ್ಯಕ್ರಮಕ್ಕೆ ಯಾರನ್ನ ಕರೆಸಿದ್ದೀರಾ, ಏನನ್ನ ತೋರಿಸ್ತಾ ಇದ್ದೀರಾ, ಯಾವ ರುಚಿನ ನೀವು ಬರ್ಕೋಬೇಕು, ನಾನು ಹೇಳ್ಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸುಚಿತ್ರಾ ಅಂತ. ಸುಚಿತ್ರಾ, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ವಿಜಯನಗರದಿಂದ. ಏನ್ ಮಾಡ್ಕೊಂಡಿದ್ದೀರಾ ಸುಚಿತ್ರಾ ಅವ್ರೆ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಹೌದೇನು? ಯಾವ ಊರ್ನವ್ರು ನೀವು? ನಾವು ಬಿಜಾಪುರ. ಬಿಜಾಪುರದಲ್ಲಿ ಎಲ್ಲಿದೆ ನಿಮ್ಮ ಮನೆ? ಸೈನಿಕ್ ಸ್ಕೂಲ್ ಹತ್ರ. ಓಕೆ, ಥ್ಯಾಂಕ್ ಯು ಮೇಡಮ್. ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಪಾಕದ ಚಿರೋಟಿ ಶುರು ಮಾಡೋಣ. ಪಾಕದ ಚಿರೋಟಿ ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಸಕ್ಕರೆ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ತುಪ್ಪ, ಎಣ್ಣೆ. ಇವಾಗ ಏನ್ ಬೇಕು ನಿಮ್ಗೆ? ಇವಾಗ ನನಗೆ ಇದು ಚಿರೋಟಿ ರವೆನ ಕಲ್ಸ್ಕೋಬೇಕು. ಕಲ್ಸ್ಕೊಳಕ್ಕೆ ಒಂದು ಬೌಲ್ ಬೇಕು. ಬೌಲ್ ನಾವು ಕೊಡ್ತೀವಿ, ಕಲ್ಸ್ಕೊಳ್ಳಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಸುಚಿತ್ರಾ? ಫ್ರೀ ಟೈಮಲ್ಲಿ ಪೇಂಟಿಂಗ್ ಮಾಡ್ತಾ ಇರ್ತೀನಿ. ಸೊ ಅಡುಗೆ ಮಾಡೋದು ನಂಗೆ ತುಂಬಾ ಇಷ್ಟ. ಅಡುಗೆ ಮಾಡೋದು. ವೆಜಿಟೇರಿಯನ್. ಓಕೆ, ವೆರಿ ಗುಡ್. ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆಯಲ್ಲಿ ಕರಿಯುವಂತದ ಇದು? ಹಾ, ಎಣ್ಣೆಯಲ್ಲಿ ಕರಿಯುವಂತದ್ದು. ಕರೆದು ಪಾಕ ಮಾಡ್ಬಿಟ್ಟು ಹಾಕೋದು. ಇದೇನಂದ್ರೆ ನಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ ಅಷ್ಟೇ ಪಾಕದಲ್ಲಿ ನೆನ್ಸ್ಕೋಬಹುದು. ಆತರ ನಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹಾ, ಸ್ವಲ್ಪ ನೀರು. ಸಾಟರ್ಡೆ ಸಂಡೇ ರಜಾನ ಕೆಲಸಕ್ಕೆ? ಹಾ, ಸಾಟರ್ಡೆ 2 ದಿನ ರಜಾ. ಫುಲ್ ಮಜಾ ಆಗುತ್ತೆ. ಯಜಮಾನರು ರಜಾ ತಾನೆ? ಹಾ, ಅವ್ರಿಗೂ ಫುಲ್ ಔಟಿಂಗಾ? ಇಲ್ಲ, ಔಟಿಂಗ್ ಏನಿಲ್ಲ. ಓಕೆ. ಸೊ ತುಂಬಾ ನನಗೆ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನೇ ಮನೆಯಲ್ಲೇನೆ ಏನೋ ಡಿಫ್ರೆಂಟ್ ಆಗಿರೋ ಅಡುಗೆ ಮಾಡಿ ಹಾಕೋದು ಇದು ಮಾಡ್ತೀನಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರೋರೇ ಜಾಸ್ತಿ ಜನ ಬರೋದು ನಮ್ಮ ಕಾರ್ಯಕ್ರಮಕ್ಕೆ. ಕೆಲವು ಸರಿ ಕೆಲವರು ಬೇರೆ ತರ ಬರ್ತಾರೆ, ಏನು ಮಾಡಕ್ಕಾಗಲ್ಲ. ನೋ ಪ್ರಾಬ್ಲಮ್. ಸೊ ಈ ತರ ಇದು ಸ್ವಲ್ಪ ಗಟ್ಟಿ ಇರಬೇಕು. ಓಕೆ. ತುಂಬಾ ಇದು ಆಗ್ಬಿಟ್ರೆ ಅದು ಕ್ರಿಸ್ಪಿ ಬರಲ್ಲ ಚಿರೋಟಿ. ಬರೀ ಅದು ಚಿರೋಟಿ ರವೆ ಮತ್ತೆ ಎಣ್ಣೆ ಹಾಕಿ ಕಲ್ಸ್ಕೊಂಡಿರೋದಲ್ವಾ? ಎಣ್ಣೆ ಸ್ವಲ್ಪ ನೀರು ಹಾಕೊಂಡಿದ್ದೀರಾ? ನೀರು ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು, ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಟ್ರೆ ಅದು ಈ ಕನ್ಸಿಸ್ಟೆನ್ಸಿ ಬರಬೇಕಲ್ವಾ? ಹಾ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಓಕೆ. ಇದನ್ನ ಚೆನ್ನಾಗಿ ಹಿಂಗೆ ಇದು ಮಾಡ್ಬಿಟ್ಟು ಒಂದ್ ಸ್ವಲ್ಪ ತಿಡ್ಬೇಕು. 1-2 hours ಆದ್ರೂ ಇಡ್ಬೇಕು. ಇಟ್ಬಿಡಿ. ಓಕೆ, ಇದನ್ನ ಇಟ್ಟಿದ್ದೀನಿ. ಪಾಕ ಮಾಡ್ಕೊಳ್ಳೋಣ ಅಷ್ಟರಲ್ಲಿ. ಓಕೆ ಸುಚಿತ್ರಾ ಅವರೇ, ನೀರು ನಿಮ್ಮ ಪಕ್ಕನೇ ಕೊಟ್ಟಿದ್ದೀವಿ. ಓಕೆ. ನೀರು ಎಷ್ಟು ಬೇಕಾದ್ರೆ ಹಾಕೊಳ್ಳಿ.
2 ಕಪ್ 1 ಕಪ್ ಚಿರೋಟಿ ರವೆ ತಗೊಂಡಾಗ 2 ಕಪ್ ಸಕ್ಕರೆದು ಪಾಕ ಮಾಡ್ಬೇಕಾಗತ್ತೆ. ಓಕೆ. ಸೊ ಅದಕ್ಕೆ ನಾವು 1 ಕಪ್ ನೀರು ಹಾಕೋತಾ ಇದ್ದೀನಿ. ಓಕೆ. ನೀರು ಪಾಕ ಮಾಡ್ಬೇಕಾದ್ರೆ ನೀರು ಕರೆಕ್ಟ್ ಆಗಿ ಎಷ್ಟು ಸಕ್ಕರೆ ತಗೊಂಡಿರ್ತೀವಿ ಅಷ್ಟು ಅರ್ಧ ಹಾಕೊಂಡ್ರೆ ಪಾಕ ಬೇಗ ಆಗುತ್ತೆ. ಜಾಸ್ತಿ ಹಾಕಿರೋ ಪ್ರಾಬ್ಲಮ್ ಏನಿಲ್ಲ, ಆದ್ರೆ ಪಾಕ ಸ್ವಲ್ಪ ಲೇಟ್ ಆಗೋದು ಅದೆಲ್ಲ ಮಾಡ್ಕೊಳ್ಳೋದು. ಅದಕ್ಕೆ ಕೆಲವು ಜನಗೆ ಪಾಕದ ಅಡಿಗೆ ಅಂದ್ರೆ ಬೇಜಾರಾಗುತ್ತೆ. ಕರೆಕ್ಟ್ ಆಗಿ ಪ್ರಪೋರ್ಷನ್ ಸಕ್ಕರೆ ಮತ್ತು ನೀರು ಕರೆಕ್ಟ್ ಆಗಿ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ. ಸಕ್ಕರೆ ಪ್ರಮಾಣದಷ್ಟೇ ನೀರು ಹಾಕೋಬೇಕು. ಸಕ್ಕರೆ ಪ್ರಮಾಣದ ಅರ್ಧ ನೀರು. ಓಕೆ ಓಕೆ. ಸೊ ನಾನು 2 ಕಪ್ ಸಕ್ಕರೆ ಹಾಕ್ತೇನೆ. ಓಕೆ ಓಕೆ. 1 ಕಪ್ 2 ಕಪ್ ಹಾಕ್ತೀರಾ? ಓಕೆ ಓಕೆ. ಇದನ್ನ ಪಾಕ ಆಗುತ್ತೆ ಬಿಡಿ, ಪಾಕ ಬಿಡಿ, ಪಾಕದ ಆಸೆ ಬಿಡಿ, ಪಾಕ ನೋಡ್ಕೊಳ್ತೀವಿ. ಮುಂದಕ್ಕೆ ಏನ್ ಮಾಡ್ಬೇಕು ಹೇಳಿ? ಮುಂದಕ್ಕೆ ಇದು ಆಕ್ಚುಲಿ ನೆಂದಿರೋದನ್ನ ಓಕೆ ತಗೊಂಡು ಅದನ್ನ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಕರಿಬೇಕಲ್ವಾ? ಹೌದು. ಇದು ಆಕ್ಚುಲಿ ಕರೆದು ಪಾಕದಲ್ಲಿ ಡೈರೆಕ್ಟ್ ಆಗಿ ಹಾಕ್ಬೇಕು. ಆಯ್ತು, ಪಾಕ ಆಗ್ತಾ ಇರುತ್ತೆ, ನೀವು ಇದು ಎಣ್ಣೆ ಕಾಯ್ತಾ ಇರುತ್ತೆ, ನೀವು ಲಟ್ಟಿಸ್ಕೊಳ್ಳೋ ಅಷ್ಟೊಳಗೆ ಟೈಮ್ ಆಗುತ್ತೆ. ಡೋಂಟ್ ವರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸುಚಿತ್ರಾ ತೋರಿಸಿದೆ 2 ಅವರು. ಇದು 2 ಅವರಲ್ಲಿ ನೆನೆಸಿದ್ಮೇಲೆ ಹಿಂಗಾಗಿದೆ. ಓಹೋ, ಬರೀ ಇದು ಆಯಿಲ್, ಚಿರೋಟಿ ರವೆ, ಸ್ವಲ್ಪ ನೀರು ಅಷ್ಟೇ ಅಲ್ವಾ? ಅಷ್ಟೇ. ಆಮೇಲೆ ಸ್ವಲ್ಪ ನಾವು ಮಾಡ್ಬೇಕಾದ್ರೆ ಇವಾಗ ಆಗಿದೆ ಅಲ್ಲ, ಡ್ರೈ ಆಗಿರುತ್ತೆ ಮೇಲೆ ಎಲ್ಲಾನು. ಸೊ ಅದಕ್ಕೆ ಒಂದ್ ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡ್ಬಿಟ್ಟು ಇದನ್ನ ಹಿಂಗೆ ಇದ್ ಮಾಡ್ಕೊಂಡು ಯಾಕಪ್ಪ ಇದನ್ನ ಡೆಕೋರೇಟ್ ಮಾಡ್ಬೇಕು ಅಂತ. ರೋಸ್ ಹೌದಲ್ಲ? ಅಲ್ಲ, ಸುತ್ತಲೆಲ್ಲ ರೋಸ್ ಹೂವ ಏನಕ್ಕೆ ಚೆನ್ನಾಗ್ ಅನ್ಸುತ್ತೆ. ಪಾಕ ರೆಡಿ ಆಗ್ತದೆ, ನೀವು ಬೇಗ ಕರೆದ್ಬಿಟ್ಟು ಪಟ್ ಅಂತ ಹಾಕೋಬಹುದು. ಇದಕ್ಕೆ ಪಾಕಕ್ಕೆ ಏಲಕ್ಕಿ ಮತ್ತೆ ಸ್ವಲ್ಪ ಕೇಸರ ಹಾಕಿ. ಹಾಕಿ ಮೇಡಮ್, ಹಾಕಿ ಸ್ವಲ್ಪ ಏಲಕ್ಕಿನ. ಆಮೇಲೆ ಕೇಸರ. ಸೊ ಇದನ್ನ ಅಕ್ಕಿ ಹಿಟ್ಟಲ್ಲಿ ನೆನೆಸ್ಕೊಂಡು ಎದ್ಬಿಟ್ಟು ಈ ತರ ಲಟ್ಟಿಸ್ಕೋಬೇಕು. ಲಟ್ಸಿ ನೋಡಿ, ಒಂದೇಳೆ ಸಾಕ ನೋಡಿ. ಸಾಕು ಸಾಕಲ್ಲ? ಓಕೆ. ಇದು ತಣ್ಣಗೆ ಮಾಡ್ಬಿಡ್ಲಾ? ತಣ್ಣಗೆ ಮಾಡ್ಬಿಡಿ. ನೀವು ಒತ್ಕೊಳ್ಳಿ, ತಣ್ಣಗೆ ಮಾಡ್ಬಿಡ್ತೀವಿ. ಓಕೆ ಸುಚಿತ್ರಾ ಅವರೇ, ಇಲ್ಲಿ ಪಾಕ ರೆಡಿ ಆಗಿದೆ, ತಣ್ಣಗಾಗಿದೆ, ಸಿಕ್ಕಾಪಟ್ಟೆ ರೆಡಿ ಆಗಿ ನಿಲ್ಸ್ಕೊಂಡಿದೀವಿ. ಆ ಕಡೆ ಎಣ್ಣೆ ಕಾಯ್ತಾ ಇತ್ತು, ಸ್ಟವ್ ಆಫ್ ಮಾಡಿದೀವಿ. ನೀವೇನೋ ಒತ್ಕೊಂಡ್ರಿ? ಇದನ್ನ ಒತ್ಕೊಂಡಿದೀವಲ್ಲ, ಇದಕ್ಕೆ ಸ್ವಲ್ಪ ಹಿಂಗೆ ತುಪ್ಪ ಹಾಕ್ಬಿಟ್ಟು ಓಕೆ, ಆಮೇಲೆ ಈ ಅಕ್ಕಿ ಹಿಟ್ಟನ್ನ ಈ ತರ ಉದುರ್ಸ್ಕೋಬೇಕು. ತುಪ್ಪದ ಮೇಲೆ ಅಕ್ಕಿ ಹಿಟ್ಟು ಆಮೇಲೆ ಇದ್ರ ಮೇಲೆ ಮತ್ತೊಂದು ಇರೋದು ಇನ್ನೊಂದು ಇಟ್ಕೊಳ್ಳೋದು. ಹಿಂಗೆ ಮತ್ತೆ ಇದಕ್ಕೆ ಹಚ್ಕೊಂಡು ಮತ್ತೆ ಹಿಂಗ ಹಾಕಿ ಇದು ಈ ತರ ಮಾಡೋದ್ರಿಂದ ಇದು ಆಕ್ಚುಲಿ ಏನಂದ್ರೆ ಹಿಂಗೆ ಉಬ್ಕೊಂಡ್ ಬರುತ್ತೆ. ಅದ್ರಲ್ಲೇ ಪಾಕ ಹೋಗಿರುತ್ತೆ, ಅದ್ ನಿಮ್ಗೆ ಕಾಣಿಸುತ್ತೆ. ಆಮೇಲೆ ಅದನ್ನ ಮಾಡ್ದಾಗ್ಲೇ ಅದು ಚೆನ್ನಾಗಿ ಬರುತ್ತೆ. ಸೊ ಇದು ಇನ್ನೊಂದು. ಸೊ ಹಿಂಗ್ ಒಂದ್ರ ಮೇಲೆ ಒಂದು 4 ಪುರಿಗಳು ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಪುರಿ ತಗೊಂಡಿದ್ದೀರಾ, ಅದಕ್ಕೆ ತುಪ್ಪ ಹಚ್ಚಿದ್ದೀರಾ, ಅಕ್ಕಿ ಹಿಟ್ಟು ಹಾಕಿದ್ದೀರಾ, ಇನ್ನೊಂದು ಹಾಕಿದ್ದೀರಾ? ಹಾಕಿದ್ದೀನಿ. ಸೇಮ್ ಅದೇ ತರ 4. ಸೊ ಮೇಲಿಂದ ಮೇಲ್ ಹಾಕಂಗಿಲ್ಲ ಅಷ್ಟೇ. ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ಟು ವೆರಿ ಗುಡ್. ಇದನ್ನ ನಾವು ಯಾವ್ದು ಶೇಪ್ ಆದ್ರೂ ಮಾಡ್ಕೋಬಹುದು. ಈ ಚಿಕ್ಕ ಮಕ್ಳಿಗೆಲ್ಲ ಈ ಕೇಕ್ ಕುಕೀಸ್ ಕಟರ್ ಎಲ್ಲ ಬರುತ್ತಲ್ಲ, ಸ್ಟಾರ್, ಅದನ್ನು ಮಾಡ್ಕೋಬಹುದು. ಬಟ್ ಯೂಶಲಿ ಮನೇಲಿ ಮಾಡೋದಾದ್ರೆ ಇದನ್ನ ಸ್ಕ್ವೇರ್ ಬೇರೆ ಡಿಸೈನ್ ಮಾಡ್ರಿ ಸುಚಿತ್ರಾ. ಮಾಡಿ ಬೇರೆ ಡಿಸೈನ್ ಎಲ್ಲರೂ ಟ್ರೈ ಮಾಡ್ಕೋಬಹುದು. ಡೈಮಂಡ್ ಶೇಪ್ ಇದು ಅತ್ಯಾದ ಹಳೇದಾದಂತ ಪ್ರಾಚೀನ ಕಾಲದ ಡಿಸೈನು. ಇವಾಗ ಇದನ್ನ ಕರ್ಕೋಬೇಕು. ಹಾಕ್ಬಿಡ್ಲಾ? ಹಾಕಿ ಎಲ್ಲ ಹಾಕಿ. ಇದೆ ಅಲ್ವಾ ಪಾಕದ ಚಿರೋಟಿ? ಬಣ್ಣ ಚೇಂಜ್ ಆಗ್ತದ ಇದು ಸುಚಿತ್ರಾ? ಸ್ವಲ್ಪ ರೆಡ್ ಬರ್ಬೇಕಷ್ಟೇ. ಹಾಕಿ ಸ್ವಲ್ಪ ಬಿಡ್ಬೇಕಾ? ಹಾಕಿ ಇಡ್ಬೇಕು ಒಂದ್ ಸ್ವಲ್ಪ ಸಿಸಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸುಚಿತ್ರಾ? ಇದ್ರ ಒಳಗಡೆ ಪಾಕ ಹೋಗಿರ್ತೀನಿ. ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ನೋಡ್ಬೋದು ನೀವು, ತುಂಬಾ ಓಡಾಡ್ತಾ ಇರುತ್ತೆ ಪಾಕ ನೋಡಿ. ಪಾಕದ ಚಿರೋಟಿ ರೆಡಿ ಆಗಿದೆ. ತಿನ್ನೋಡಿ, ಹೇಳಿ ಹೆಂಗಾಗಿದೆ. ಓಕೆ, ನೀವು ಪಾಕದ ಚಿರೋಟಿಯನ್ನ ಯಾವ ರೀತಿ ಸುಚಿತ್ರಾ ಅವರು ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪಾಕದ ಚಿರೋಟಿ ಮಾಡುವ ವಿಧಾನ: ಒಂದು ಬೌಲ್ಗೆ 1 ಕಪ್ ಚಿರೋಟಿ ರವೆ, ಎಣ್ಣೆ, ನೀರು ಹಾಕಿ ಕಲಸಿ ನೆನೆಯಲು ಬಿಡಿ. ಒಂದು ಪಾತ್ರೆಗೆ 1 ಕಪ್ ನೀರು, 2 ಕಪ್ ಸಕ್ಕರೆ ಹಾಕಿ ಪಾಕ ಆದ ನಂತರ ಏಲಕ್ಕಿ ಪುಡಿ, ಕೇಸರಿ ಹಾಕಿ
ನೆನೆದ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ತುಪ್ಪ ಸವರಿ ಮೇಲೆ ಅಕ್ಕಿ ಹಿಟ್ಟು ಹಾಕಿ ಅದರ ಮೇಲೆ ಇನ್ನೊಂದು ಲಟ್ಟಿಸಿದ ಹಾಳೆ ಇಟ್ಟು ಲಟ್ಟಿಸಿ ಬೇಕಾದ ಆಕಾರಕ್ಕೆ ಕತ್ತರಿಸಿ ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದರೆ ಪಾಕದ ಚಿರೋಟಿ ಸವಿಯಲು ಸಿದ್ಧ. ನೋಡೋಣ ಯಾವ ರೀತಿ ಇದೆ ಅಂತೇಳಿ ನೋಡ್ಬೋದಲ್ವಾ? ನೋಡಿ. ಬಂದಿದೆ ಅಲ್ಲ ಅದ್ರದ್ದು ಪಾಕ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಬಹುಮಾನ ಮುಳಿಯ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಕೊಡಗಿನ ಮತ್ತು ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಒಡವೆಗಳಿಗೆ ಒಮ್ಮೆ ಭೇಟಿ ಕೊಡಿ. ಮುಳಿಯ ಜ್ಯುವೆಲರ್ಸ್ ಈಗ ತಾನೇ ಬೆಂಗಳೂರಿನ ಮಣಿಪಾಲ್ ಸೆಂಟ್ರಲ್ಲಿ ಇವರು ಮುಳಿಯ ಜ್ಯುವೆಲರ್ಸ್ನ ಓಪನ್ ಮಾಡಿದ್ದಾರೆ. ನಿಮ್ಗೇನಾದರೂ ಮಂಗಳೂರಲ್ಲಿ ಹಾಕೊಳ್ಳುವಂಥ ಒಡವೆ ಬೇಕು, ಮಡಿಕೇರಿಯಲ್ಲಿ ಹಾಕುವಂಥ ನೆಕ್ಲೆಸ್ ಬೇಕು, ಹಾಲೋ ಬಳೆ ಬೇಕು, ಏನೇನೋ ಇದೆ ಅವ್ರದ್ದು ಸಿಕ್ಕಾಪಟ್ಟೆ ಐಟಮ್ಸ್ ಇದೆ, ಅದೆಲ್ಲ ಮಾಡ್ತಾರೆ ಇಲ್ಲಿ. ಏನು ಬೇಕೋ ತಗೊಳ್ಳಿ ಮೇಡಮ್. ಹೋಗಿ ಥ್ಯಾಂಕ್ ಯು. ಗಿಫ್ಟ್ ವೋಚರ್ ಬೇರೆ ಕೊಟ್ಟಿದ್ದಾರೆ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಚೆನ್ನಾಗಿ ಮಾಡಿದ್ದಾರೆ. ಮೊದಲ ಈ ಥರ ತಿಂಡಿಗಳೇ ಮಲ್ ಮಾಡ್ತಾ ಇದ್ದಿದ್ದು. ಒಂದು ಬಾಕ್ಸಲ್ಲಿ ಮಾಡಿ ಇಟ್ಬಿಟ್ಟಿರೋರು. ಯಾವ್ದು ಅಜ್ಜಿ ಮನೆಗೆ ಹೋದೆ, ಅತ್ತೆ ಮನೆಗೆ ಹೋದೆ ಅಂದಾಗ ಇದನ್ನು ಕೊಟ್ಟಿರೋರು. ತಿನ್ನೋಕ್ಕೊಂದು ಮಜಾ ಇರ್ತಾಯಿತ್ತು. ಅದು ಸ್ವಲ್ಪ ಒಣಗಿರೋ ಚಕ್ಲಿ ಎಲ್ಲ ಕೊಡೋರು. ಇವಾಗ ಇವೆಲ್ಲ ಕಾಣೆ ಆಗ್ಬಿಟ್ಟಿದೆ, ಇವೆಲ್ಲ ಸಿಕ್ಕೋದೆಲ್ಲ. ಇವಾಗ ಇದೇ ಒಂಥರ ಸ್ವೀಟ್ ಆಗಿಬಿಟ್ಟಿದೆ. ಇದನ್ನು ಮಾಡ್ಕೊಂಡು ತಿನ್ನೋವಂಥ ಕ್ರಮ ನಮಗೆ ಬಂದ್ಬಿಟ್ಟಿದೆ. ನೀವು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸುಚಿತ್ರಾ ಅವರು. ತೋರಿಸಿ ಕೊಟ್ಟು ಪ್ಲೇಟ್ನ ಆ ಕಡೆಗೆ ಹೋಗಿದ್ದಾರೆ. ಆದರೆ ಸಮಯ ಮಾತ್ರ ಮುರಳಿ ನಿಮ್ಮ ಟೈಮ್ ಮುಗೀತು, ಬೇಗ ಕಾರ್ಯಕ್ರಮ ಮುಗಿಸಿ ಅಂತ ಇದೆ. ನೋ ಪ್ರಾಬ್ಲಮ್, ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅಂತೂ ಇಂತೂ ಗುರುವಾರದ ಗೃಹಿಣಿಯರ ಕಾರ್ಯಕ್ರಮದಲ್ಲಿ ಏನು ಸಾರ್ ಗುರುವಾರದ ಗೃಹಿಣಿ ಮಾಡ್ತೀರಾ, ಶುಕ್ರವಾರದ ಪುರುಷರು ಮಾಡಲ್ವಾ ಅಂದರು. ಏನ್ರಿ ರೀ ಯಾರು ನೀವೆಲ್ಲ ಅಡುಗೆ ಮಾಡೋಕ್ಕೆ ಟೈಮ್ ಇರ್ತದೆ ರೀ ನಿಮಗೆ ಅಂದರೆ ನೀವು ಸಿಕ್ಕಾಪಟ್ಟೆ ರೇ ಮುರಳಿ. ಗುರುವಾರದ ಗೃಹಿಣಿ ತೋರಿಸ್ತೀರಾ, ಶುಕ್ರವಾರದ ಪುರುಷರು ತೋರಿಸಿ ಅಂತ ಇದ್ದಾರೆ. ಓಕೆ, ಸದ್ಯದಲ್ಲೇ ಪುರುಷರದು ಒಂದು ಸ್ಪೆಷಲ್ ಎಪಿಸೋಡ್ ಮಾಡಬೇಕು ಅಂದ್ಕೊಂಡಿದ್ವಿ. ಓಕೆ ಪುರುಷರತ್ನರೇ, ಬೇಗ ನೀವೇನೇನು ಅಡುಗೆ ಮಾಡೋರಿದ್ರೆ ಬೇಗ ನಿಮ್ಮ ಬಯೋಡೇಟಾ ನಮಗೆ ಕಳಿಸಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ನಳ ಪಾಕವನ್ನು ನಾವೆಲ್ಲರಿಗೂ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ